ಎಸ್, ಮೋರ್ ಮಡ್ ರೇಂಜ್ ನೋಡ್ತಾ ಹೋಗೋಣ. ನಾವು ನೆಕ್ಸ್ಟ್ ನೋಡುವಂತದ್ದು ಅಪ್ಲಿಕೇಶನ್ಸ್ ನೋಡುವಂತದ್ದು ಮೋರ್ ಮಡ್ ರೇಂಜ್ ಅಲ್ಲಿನೆ. ತುಂಬಾನೇ ಈಸಿಯೆಸ್ಟ್ ಆಗಿ ನಾ ಈ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈಸಿಯಾಗಿ ಸರಳವಾಗಿ ಫಾಸ್ಟೆಸ್ಟ್ ಆಗಿ ನಾವು ಮನೆಯಲ್ಲೇನೆ ಯಾವ ತರ ಇದರಿಂದ ಬೆನಿಫಿಟ್ಸ್ ಅನ್ನ ಪಡ್ಕೋಬಹುದು ಅಂತ, ಫಾಸ್ಟ್ ಆಗಿ ಬೆನಿಫಿಟ್ಸ್ ಅನ್ನ ಹೇಗೆ ಪಡಿಬಹುದು ಅಂತ ಬೆನಿಫಿಟ್ಸ್ ಅನ್ನ ನೋಡ್ತಾ ಹೋಗೋಣ. ನಮ್ಗೆ ಇಲ್ಲೇ ಹೇಳಿದಾಗೆ ಮೋರ್ ಮಡ್ ಅಂತ ಹೇಳಿದ್ರೆ ಇದು ಒಂದು ಪ್ರಾನ್ಸ್ ಇದರಿಂದ ನಾವು ತಂದಿರುವಂತದ್ದು. ಮಡ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಮಣ್ಣದು. ಈಗ ಸ್ಪೆಷಲ್ ಮಣ್ಣಿದು, ಹಾಗಂತ ನೀವು ಮನೆಯಲ್ಲಿ ಸಿಗುವಂತ ಯಾವ್ದೋ ಮಣ್ಣು ತಗೊಂಡು ಹಾಕೋಬೇಡಿ. ಕೆಲವೊಂದು ಎಲ್ಲ ಲವಣಗಳು ಅಂದ್ರೆ ಮಿನರಲ್ಸ್ ಇದೆಲ್ಲದನ್ನು ನಮ್ಗೆ ಮಣ್ಣಿನ ಮೂಲಕ ಸಿಗ್ತಾ ಹೋಗುತ್ತೆ. ಅದರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ಇದೆ ಅನ್ನೋದು ತುಂಬಾ ಹಳೆ ಕಾಲದಿಂದನೂ ನಮ್ಗೆ ಗೊತ್ತಿರುವಂತ ವಿಷಯ. ತುಂಬಾ ಹಳೆ ಕಾಲದಲ್ಲಿ ಮಡ್ ಬಾತ್ ಅಂತ ಮಾಡ್ತಾ ಇದ್ರು. ಅಂತ ಹೇಳಿದ್ರೆ ಮಣ್ಣನ್ನ ಎಲ್ಲ ಹಾಕೊಂಡು ಮೈ ಮೇಲೆ ಅದನ್ನ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದನ್ನ ಬಾತ್ ಮಾಡ್ತಾರೆ. ಆ ತರ ಮಡ್ ಬಾತ್ ಮಾಡ್ತಾ ಇದ್ರು. ಈ ತರ ಮಡ್ಡಿಂದ ನಮ್ಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ನ್ಯಾಚುರಲ್ ಆಗಿ ನಮ್ಗೆ ಸಿಗುವಂತದ್ದು. ಅದ್ರಲ್ಲೂ ನಿಮ್ಗೆ ಆಂಟಿ ಆಕ್ಸಿಡೆಂಟ್ ತರನು ವರ್ಕ್ ಆಗತ್ತೆ ತುಂಬಾ ಮಡ್ಡಿಂದ. ನಾವು ಮಕ್ಕಳನ್ನ ಕಾಲು ಒಡೆಯುವಾಗ ಏನ್ ಅನ್ಕೊಳ್ತೀವಿ ಅಂತ ಹೇಳಿದ್ರೆ, ಅಯ್ಯೋ ಮಕ್ಳು ಮಣ್ಣಲ್ಲಿದ್ದಾರೆ ಅಂತ ಹೇಳ್ತೀವಿ. ಆದ್ರೆ ಹಿರಿಯರು ಅವಾಗ ಹೇಳ್ತಾರೆ, ಇಲ್ಲ ಮಣ್ಣಿನ ಜೊತೆ ಆಟ ಆಡ್ಬೇಕು ಅವರು ಸ್ಟಾರ್ಟಿಂಗ್ ಅಲ್ಲಿ ಅಂತ. ಯಾಕಂದ್ರೆ ಅದ್ರಲ್ಲಿ ನಮ್ಗೆ ಮಿನರಲ್ಸ್ ವಿಟಮಿನ್ಸ್ ಎಲ್ಲದನ್ನು ಸಿಗ್ತಾ ಹೋಗುತ್ತೆ ಒಂದು ಒಳ್ಳೆ ರೀತಿನಲ್ಲಿ ಅಂತ. ಈಗ ನೋಡೋಣ ಮೋರ್ ಮಡ್ ಫೇಶಿಯಲ್ ಬಾರ್ ಏನೇನ್ ಕೆಲಸ ಮಾಡುತ್ತೆ ಅಂತ. ಕ್ಲಿನ್ಸ್ ಸ್ಕಿನ್ ಫ್ರಮ್ ಡೀಪ್ ಇನ್ಸೈಡ್. ನಮ್ಮ ಒಂದು ಲೇಯರ್ಸ್ ಏನಿದೆ ನೀವು ಆಲ್ರೆಡಿ ಆ ಒಂದು ಇಂಪಾರ್ಟೆಂಟ್ ಲೇಯರ್ಸ್ ಆ ಲೇಯರ್ಸ್ ಅನ್ನ ಇನ್ಸೈಡ್ ಹೋಗಿ ಡೀಪ್ ಆಗಿ ಹೋಗಿ ಕ್ಲೀನ್ ಮಾಡೋ ಕೆಲಸನ ನಮ್ಮ ಒಂದು ಈ ಒಂದು ಮೋರ್ ಮಡ್ ಮಾಡುತ್ತೆ. ರಿಮೂವ್ ರಾಡಿಕಲ್ಸ್ ಅಂಡ್ ಟಾಕ್ಸಿನ್ಸ್. ಏನು ಟಾಕ್ಸಿನ್ಸ್ ಇದೆ ಅದನ್ನ ರಿಮೂವ್ ಮಾಡುತ್ತೆ. ಆಮೇಲೆ ರಾಡಿಕಲ್ಸ್ ಏನಿದೆ ಅದನ್ನ ರಿಮೂವ್ ಮಾಡುತ್ತೆ. ಕ್ಲೀನ್ಸ್ ಮಾಡ್ತಾ ನಮ್ಮ ಒಂದು ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಸಹ ನ್ಯಾಚುರಲ್ ಆಗಿ ಈಸಿಯಾಗಿ ಯಾವುದೇ ಒಂದು ನೀವು ಸಲಕರಣೆಯನ್ನ ತಗೊಂಡು ಕ್ಲೀನ್ ಮಾಡ್ಬೇಕಾಗಿಲ್ಲ, ಅದೇ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಹೆಸರೇ ಹೇಳ್ತಿದೆ ಫೇಶಿಯಲ್ ಬಾರ್ ಅಂತ. ಇಂಪ್ರೂವ್ ಆಕ್ನೆ, ಸ್ಕಿನ್ ರ್ಯಾಶ್ ಅಂಡ್ ಅದರ್ ಮೈನರ್ ಸ್ಕಿನ್ ಕಂಡೀಷನ್ಸ್ ಏನ್ ಇರುತ್ತೆ, ಚಿಕ್ಕದು ರ್ಯಾಶಸ್ ಆಗುವಂತದ್ದು, ಜೊತೆನಲ್ಲಿ ಆಕ್ನೆ ಪಿಂಪಲ್ಸ್ ಆಗುವಂತದ್ದು ಸ್ಕಿನ್ ಮೇಲೆ. ಆಮೇಲೆ ಕೆಲವೊಂದಿಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ನಮ್ಮ ಒಂದು ಸ್ಕಿನ್ ಮೇಲೆ ಸ್ವಲ್ಪ ಡಾಟ್ಸ್ ಗಳು ಬರ್ತಾ ಹೋಗುತ್ತೆ, ಬ್ಲಾಕ್ ಡಾಟ್ಸ್ ಗಳು. ಆ ತರದೆಲ್ಲ ಮೈನರ್ ಏನಿರುತ್ತೆ ರ್ಯಾಶಸ್ ಆಗುವಂತದ್ದು ಸ್ಕಿನ್ಗೆ ಏನಾದ್ರು ಟಚ್ ಆದಾಗ, ಅಥವಾ ಸಡನ್ ಆಗಿ ನಾವ್ ಯಾವ್ದಾದ್ರು ಒಂದು ಸೋಪ್ ನ ಚೇಂಜ್ ಮಾಡಿದಾಗ ಅಥವಾ ಫೇಸ್ ವಾಶ್ ಅನ್ನ ಚೇಂಜ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಬೇರೆ ತರ ರ್ಯಾಶಸ್ ಬರುತ್ತೆ. ಆ ಎಲ್ಲಾ ರ್ಯಾಶಸ್ ಗಳನ್ನು ನಮ್ಮ ಒಂದು ಫೇಶಿಯಲ್ ಬಾರ್ ಇಂದ ಒಳ್ಳೆ ಕಂಡೀಷನ್ ಗೆ ತರುತ್ತೆ. ಆ ರ್ಯಾಶಸ್ ನೆಲ್ಲ ರಿಮೂವ್ ಮಾಡಿ, ಮೈನರ್ ಸ್ಕಿನ್ ರ್ಯಾಶಸ್ ಅನ್ನು. ಆಮೇಲೆ ಟೋನ್ ನೋಡಿ, ನಾವು ಒಂದೇ ಪ್ರಾಡಕ್ಟ್ ಇಂದ ಎಲ್ಲದನ್ನು ತಗೋಬಹುದು, ಎಲ್ಲ ಒಂದು ಬೆನಿಫಿಟ್ಸ್ ಅನ್ನು. ಟೋನ್ಸ್ ಸ್ಕಿನ್ ಅನ್ನ ಟೋನ್ ಮಾಡುತ್ತೆ. ನಾವು ಇನ್ನೊಂದು ಪ್ರಾಡಕ್ಟ್ಸ್ ಅನ್ನ ಟೋನಿಂಗ್ ಆಗಿ ಯೂಸ್ ಮಾಡ್ಬೇಕಾಗಿಲ್ಲ ಇದನ್ನ ಬಳಸುವಾಗ. ಟೈಟ್ನಿಂಗ್ ಪೋರ್ಸ್ ಅಂಡ್ ಮೇಕ್ ದೆಮ್ ಸ್ಮಾಲರ್. ಈಗ ಒಂದು ಪೋರ್ಸ್ ನಾನು ಅವಾಗ್ಲೇ ಹೇಳಿದಾಗೆ ನಮ್ಮ ಒಂದು ಪೋರ್ಸ್ ಏನಿರುತ್ತೆ ಅದನ್ನ ಸ್ಮಾಲರ್ ಆಗಿ, ಅಂದ್ರೆ ಉಸಿರಾಡಕ್ಕೂ ತೊಂದರೆ ಆಗ್ಬಾರ್ದು. ನಮ್ಮ ಒಂದು ಹೋಲ್ಸ್ ರಂಧ್ರಗಳಿರೋದು ಸ್ಕಿನ್ ಉಸಿರಾಡಕ್ಕೆ. ಸ್ಕಿನ್ ಉಸಿರಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಅಲ್ಲಿ ಬ್ಯಾಡ್ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಸಹ ಏನು ಪ್ರಾಬ್ಲಮ್ ಆಗದೆ ಇದ್ದ ಹಾಗೆ ಸ್ಕಿನ್ ಅನ್ನ ಟೋನ್ ಮಾಡಿ ಆ ಒಂದು ರಂಧ್ರಗಳನ್ನ ಸ್ಮಾಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮಾಯಿಶ್ಚರೈಸರ್ಸ್. ನಮ್ಮ ಒಂದು ಸ್ಕಿನ್ಗೆ ಮಾಯಿಶ್ಚರ್ಸ್ ಏನ್ ಬೇಕು, ಸ್ಕಿನ್ ನ್ಯಾಚುರಲ್ ಆಗಿ ನಮ್ಗೆ ಮಾಯಿಶ್ಚರ್ಸ್ ತುಂಬಾನೇ ಒಳಗಡೆಯಿಂದ ಬರುತ್ತೆ. ಆದ್ರೆ ಇವಾಗಿನ ಒಂದು ಸಿಚುಯೇಷನ್ ಅಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತೆ, ಹೊರಗಡೆಯಿಂದನೂ ನಾವು ಸ್ಕಿನ್ ಅನ್ನ ಪ್ರೊಟೆಕ್ಷನ್ ಮಾಡೋದಕ್ಕೆ ಮಾಯಿಶ್ಚರ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಆಲ್ರೆಡಿ ನಮ್ಮ ಸ್ಕಿನ್ ಮಾಯಿಶ್ಚರ್ಸ್ ಏನಿರುತ್ತೆ ಅದನ್ನ ರಿಮೂವ್ ಮಾಡಲ್ಲ ಇದು. ಹಾಗಂತ ನಾವು ಆಯಿಲಿ ಡ್ರೈ ಸ್ಕಿನ್ ಇದೆ, ನಾವ್ ಇದನ್ನ ಬಳಸಿದಾಗ ಏನಾಗುತ್ತೆ, ಆ ಮಾಯಿಶ್ಚರ್ಸ್ ಎಲ್ಲ ರಿಮೂವ್ ಆಗುತ್ತೆ, ಆತರ ರಿಮೂವ್ ಮಾಡಲ್ಲ. ಒಳ್ಳೆ ಮಾಯಿಶ್ಚರ್ಸ್ ನ ಅಲ್ಲೇ ಇಡುತ್ತೆ. ಅದನ್ನ ನ್ಯಾಚುರಲ್ ಆಗಿ ನಮ್ಗೆ ಮಾಯಿಶ್ಚರ್ಸ್ ಪ್ರೊಡ್ಯೂಸ್ ಆಗೋದಕ್ಕೆ, ಅಂದ್ರೆ ಅದನ್ನ ಸ್ಪ್ರೆಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎನ್ಹೆನ್ಸ್ ನ್ಯಾಚುರಲ್ ರೇಡಿಯನ್ಸ್ ಏನಿದೆ ಅದನ್ನ ಎನ್ಹೆನ್ಸ್ ಮಾಡುತ್ತೆ, ಅಂದ್ರೆ ಜಾಸ್ತಿ ಮಾಡುತ್ತೆ. ನಮ್ಮ ಒಂದು ರೇಡಿಯನ್ಸ್ ಏನಿರುತ್ತೆ ಅಂದ್ರೆ ಲುಕ್ಕಿಂಗ್ ಏನಿರುತ್ತೆ ಅದನ್ನ, ಫ್ರೆಶ್ನೆಸ್ ಏನಿರುತ್ತೆ ಅದನ್ನ ಜಾಸ್ತಿ ಮಾಡುತ್ತೆ ಈ ಒಂದು ಮಾಯಿಶ್ಚರ್ಸ್ ಇಂದ. ನೆಕ್ಸ್ಟ್ ಸೇಮ್ ಪ್ರಾಡಕ್ಟ್ಸ್ ಅಲ್ಲೇ ಬಂದಿದೆ ರಿವಿಟಲೈಸರ್ಸ್. ಅಂದ್ರೆ ಸ್ಕಿನ್ ನ ಡೆಡ್ ಸ್ಕಿನ್ಸ್ ಏನಿದೆ ಅದನ್ನ ಒಂದು ಉತ್ತೇಜನ ಕೊಡುತ್ತೆ, ಅಂದ್ರೆ ಬೆಳೆಯೋದಕ್ಕೆ ಡೆಡ್ ಸ್ಕಿನ್ಸ್ ಗಳನ್ನ ರಿಮೂವ್ ಮಾಡಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ವೈಟ್ನೆಸ್, ಸ್ಕಿನ್ಗೆ ಒಂದು ವೈಟ್ನೆಸ್ ಅನ್ನ ಕೊಡುತ್ತೆ. ಅಂದ್ರೆ ಈಗ ಟ್ಯಾನ್ ಏನಿರುತ್ತೆ, ನಮ್ಗೆ ಟ್ಯಾನ್ ಆಗಿರುತ್ತೆ,
ಡಲ್ ಆಗಿರುತ್ತೆ ಅದನ್ನ ರಿಮೂವ್ ಮಾಡಿ ವೈಟ್ನೆಸ್ ಅನ್ನ ಕೊಡುತ್ತೆ. ಲೈಟನ್ಸ್ ಪಿಗ್ಮೆಂಟೇಶನ್ಸ್ ಏನಿರುತ್ತೆ ಅದನ್ನ ಲೈಟ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಲೇಯರ್ಸ್ ಒಳಗಡೆಗೆ ಪಿಗ್ಮೆಂಟ್ ಇರುತ್ತೆ. ಪಿಗ್ಮೆಂಟೇಶನ್ ಇದ್ದಾಗ ಬ್ಲಾಕ್ ಇರುತ್ತೆ, ಅಲ್ಲಲ್ಲಿ ಬ್ಲಾಕ್ನೆಸ್ ಬಂದಿರುತ್ತೆ, ಒಂಥರ ಸ್ಕಿನ್ ಡೆಡ್ ಸ್ಕಿನ್ಸ್ ತರ ನೋಡೋದಕ್ಕೆ ಆತರ ಕಾಣಿಸ್ತಾ ಇರುತ್ತೆ. ಅದನ್ನ ಇದೇನ್ ಮಾಡುತ್ತೆ, ಲೈಟ್ನಿಂಗ್ ಮಾಡುತ್ತೆ, ಕಡಿಮೆ ಮಾಡ್ತಾ ಬರುತ್ತೆ ರೆಗ್ಯುಲರ್ ಆಗಿ ನೀವು ಇದನ್ನ ಬಳಸೋದ್ರಿಂದ. ರೆಗ್ಯುಲರ್ ಅಂದ್ರೆ ಹೇಳ್ತೀನಿ ನಾನು ಯಾವ ತರ ನೀವು ಬಳಸಬೇಕು ಅಂತ. ಆತರ ಬಳಸೋದ್ರಿಂದ ಇದು ನಿಮ್ಮ ಪಿಗ್ಮೆಂಟೇಶನ್ ಅನ್ನ ಕಡಿಮೆ ಮಾಡುತ್ತೆ. ರೆಡ್ಯೂಸ್ ರಿಂಕಲ್ಸ್, ಫೈನ್ ಲೈನ್ಸ್ ಅಂಡ್ ಐ ಬ್ಯಾಗ್ಸ್. ಈಗ ಏನು ರಿಂಕಲ್ಸ್ ಇದೆ ನಮ್ಗೆ ಆಲ್ಮೋಸ್ಟ್ ಇಲ್ಲಿ ಕಣ್ಣಿನ ಕೆಳಗಡೆ ಏನಿರುತ್ತೆ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಫೈನ್ ಲೈನ್ಸ್, ಇಲ್ಲಿ ನಾವೇನು ಸ್ಮೈಲ್ ಅಂತ ಮಾಡ್ತೀವಿ, ಆ ಸ್ಮೈಲ್ ಮಾಡೋ ಈ ತರ ಲೆನ್ಸ್ ಏನಿದೆ, ಯಾಕಂದ್ರೆ ಇದು ಫ್ಲೆಕ್ಸಿಬಲ್, ನಾವು ಮಾತಾಡ್ತಾ ಇರ್ತೀವಿ ಯಾವಾಗ್ಲೂ, ಅವಾಗ ಏನಾಗುತ್ತೆ ಇದು ಮೇಲ್ ಹೋಗಿ ಕೆಳಗ್ ಬರ್ತಾ ಇರುತ್ತೆ. ಆ ಲೈನ್ಸ್ ಏನಿದೆ, ಫೈನ್ ಲೈನ್ಸ್ ಏನಿದೆ, ಈ ಲೈನ್ಸ್ ಅಲ್ಲಿ ನಮ್ಗೆ ರಿಂಕಲ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ರಿಂಕಲ್ಸ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಕಣ್ ಕೆಳಗಡೆ ಇರುವಂತ ಒಂದು ರಿಂಕಲ್ಸ್ ಏನ್ ಬರುತ್ತೆ, ಟೈಟ್ನೆಸ್ ಇದನ್ನೇ ಲೂಸ್ ಆಗುತ್ತೆ, ಅದನ್ನ ರೆಡಿ ಮಾಡುವಂತ ಒಂದು ಕೆಪಾಸಿಟಿ ಈ ಒಂದು ನಮ್ಮ ಒಂದು ಮೋರ್ಮಡ್ ಫೇಶಿಯಲ್ ಬಾರ್ಗಿದೆ. ನೆಕ್ಸ್ಟ್ ಫರ್ಮ್ಸ್ ಅಂಡ್ ಲಿಫ್ಟ್ ಫೇಶಿಯಲ್ ಸ್ಕಿನ್. ನಾನು ಹೇಳ್ದಾಗೆ ಅವಾಗ ಲಿಫ್ಟ್ ಮಾಡ್ಬೇಕು ಅಂತ ಹೇಳ್ದೆ ನಾನು, ಅಂದ್ರೆ ಲೂಸ್ನೆಸ್ ಆಗುತ್ತೆ. ಅದನ್ನ ಈ ಲಿಫ್ಟ್ ಮಾಡುವಂತ ಕೆಲ್ಸನ ನಮ್ಮ ಈ ಒಂದು ಮೋರ್ಮಡ್ ಫೇಶಿಯಲ್ ಬಾರೆ ಮಾಡುತ್ತೆ. ನೆಕ್ಸ್ಟ್ ಸರ್. ಎಸ್, ಫೇಶಿಯಲ್ ಬಾರ್ ಇಂದ ನಾವು ತಿಳ್ಕೊಂಡಿದೀವಿ. ಇಲ್ಲಿ ಫೇಶಿಯಲ್ ಬಾರ್ 3 ತರ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಕ್ಲೀನ್ಸ್ ಮಾಡುತ್ತೆ, ಟೋನ್ ಮಾಡುತ್ತೆ, ಮಾಸ್ಟರ್ಸ್ ಅನ್ನು ನಮ್ಮ ಸ್ಕಿನ್ ಗೆ ಕೊಡುತ್ತೆ. ಅಂದ್ರೆ 3 ಸ್ಟೆಪ್ಸ್ ಅನ್ನ ನಾವು ಆಲ್ರೆಡಿ ಈಗ ಕವರ್ ಮಾಡ್ಬಿಟ್ಟಿದೀವಿ ನಮ್ಮ ಒಂದು ಫೇಶಿಯಲ್ ಬಾರ್ ಇಂದ. ಅದಾದ್ಮೇಲೆ ಏನ್ ಮಾಡ್ಬೇಕು, ಸ್ಕ್ರಬ್ಬಿಂಗ್ ತರನು ಅದು ವರ್ಕ್ ಆಗಿದೆ, ಮಾಸ್ಟರ್ಸ್ ಕೊಟ್ಟಿದೆ, ಟೋನ್ ಆಗಿದೆ, ಸ್ಕ್ರಬ್ ಆಗಿದೆ. ಈಗ ನಾವು ನೋಡ್ಬೇಕು ಏನಾಗಿರೋದು, ಪ್ಯಾಕ್ ಹೇಗ್ ಮಾಡ್ಕೋಬೇಕು ನಾವು ಹಾಗಾದ್ರೆ ಇದನ್ನ ಬಳಸಿದ್ಮೇಲೆ ಅಂತೇಳಿ. ಎಸ್, ನಾವು ನೋಡೋಣ. ಇಲ್ಲಿ ನಿಮ್ಗೆ ನಮ್ಮ ಒಂದು ಕಂಪನಿನಲ್ಲಿ ವಂಡರ್ಫುಲ್ ಪ್ರಾಡಕ್ಟ್ಸ್, ಮೋರ್ಮಡ್ ಫೇಶಿಯಲ್ ಮಾಸ್ಕ್, ಫೇಸ್ ಮಾಸ್ಕ್ ಇದೆ. ಅದನ್ನ ನೋಡ್ತಾ ಹೋಗೋಣ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿ. ಫಸ್ಟ್ ಅದು ಹಾಕೊಂಡಾಗ ನಮ್ಗೆ ಅನ್ಸುತ್ತೆ, ಅಯ್ಯೋ ನನ್ನನ್ನ ಬ್ಲಾಕ್ ಮಾಡ್ಬಿಟ್ರಲ್ಲ ಅಂತ. ಯಾರಿಗಾದ್ರೂ ನಾವು ಅಪ್ಲೈ ಮಾಡಿದಾಗ ನನ್ ಮುಖ ಚೆನ್ನಾಗಿತ್ತು, ಬ್ಲಾಕ್ ಆಗೋಯ್ತು ಅಂತ ಹೇಳಿದ್ರೆ, ಇಲ್ಲಿ ಏನು ನಮ್ಗೆ ಸ್ಕಿನ್ನಿಗೆ ಬೇಕು ಅದು ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿದ ತಕ್ಷಣ ಓ ಇದೇನು ಕಪ್ಪಾಗಿದೆ, ನೀವು ನೋಡ್ತಾ ಇದ್ದೀರಾ ಅಲ್ಲಿ ಈ ತರ ಬ್ಲಾಕ್ ಆಗಿ ಇರುತ್ತೆ ಅದೊಂದು ಮಾಸ್ಕ್, ಮಡ್ ಮಾಸ್ಕ್ ಅದು. ಅದನ್ನ ನಾವು ಯಾವ ತರ ಏನೇನಕ್ಕೆ ಯೂಸ್ ಆಗುತ್ತೆ ನೋಡೋಣ. ಆಕ್ನೆನ ಕಡಿಮೆ ಮಾಡುತ್ತೆ, ಪಿಂಪಲ್ಸ್ ಅನ್ನ ಕಡಿಮೆ ಮಾಡುತ್ತೆ, ಮೆಚೂರ್ ಸ್ಕಿನ್ ಅನ್ನ ಮೆಚೂರ್ ಆಗೋದಕ್ಕೆ ಅಂತ ಹೇಳಿದ್ರೆ ಡಲ್ನೆಸ್ ಅನ್ನ ಕಡಿಮೆ ಮಾಡಿ ಮೆಚೂರ್ ಸ್ಕಿನ್ ಅನ್ನ ಕೊಡುತ್ತೆ. ಓಪನ್ ಪೋರ್ಸ್, ಆಮೇಲೆ ಮೆಚೂರ್ ಸ್ಕಿನ್ ಅಂತ ಹೇಳಿದ್ರೆ ನೀವೀಗ ಇಲ್ಲಿ ಇನ್ನೊಂದು ಪದನ ನಾವು ಯೂಸ್ ಮಾಡ್ಕೋಬಹುದು ಇದನ್ನ. ಸ್ಕಿನ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಏಜ್ ಆಗಿರಲ್ಲ, ಸ್ಕಿನ್ನಿಗೆ ಏಜ್ ಆದಾಗೆ ಕಾಣಿಸ್ತಾ ಇರುತ್ತೆ. ಎಸ್ಪೆಷಲಿ ನಾವು ಬರ್ತ್ ಏನಿರುತ್ತೆ ಅದಕ್ಕೆ ಏಜ್ ಆಗಿರಲ್ಲ ನಾವು ಬರ್ತ್ ಡೇಟ್ ತಗೊಂಡಾಗ. ಆದ್ರೆ ಕೆಲವರಿಗೆ ಏನಿರುತ್ತೆ ಅಂತ ಹೇಳಿದ್ರೆ ಅವರ ಏಜ್ ಗಿಂತ ಸ್ಕಿನ್ ಏಜ್ ಜಾಸ್ತಿ ಇರುತ್ತೆ. ನೋಡಿದ ತಕ್ಷಣ ಓ ನಿಮ್ಗೆ ಇನ್ನು 40 ಇಯರ್ಸ್ ಆಗಿ ಕಾಣಿಸ್ತಾ ಇದ್ದೀರಾ ನೀವು ಅಂತಾರೆ. ಅಂದ್ರೆ ಈ ತರ ಮೆಚೂರ್ಡ್ ಆಗಿರುವಂತ ಸ್ಕಿನ್ ಅನ್ನ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಪನ್ ಪೋರ್ಸ್ ಓಪನ್ ಆಗಿ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡೋದಕ್ಕೆ ಅದನ್ನ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸನ್ ಡ್ಯಾಮೇಜ್. ನಮ್ಗೆ ಆಲ್ರೆಡಿ ನಾವು ತುಂಬಾ ಅನುಭವಿಸ್ತಿರುವಂತ ಒಂದು ಇದು, ಹೊರಗಡೆ ಏನು ವರ್ಕಿಂಗ್ ಹೋಗ್ತಾರೆ ವುಮೆನ್ಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ನಾವು ಫೇಸ್ ಅನ್ನ ಓಪನ್ ಆಗಿ ಬಿಟ್ಟಿರ್ತೀವಿ, ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಂಡು ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಪರಿಸ್ಥಿತಿನಲ್ಲಿ ಸನ್ ಡ್ಯಾಮೇಜಸ್ ತುಂಬಾನೇ ಆಗುತ್ತೆ ನಮ್ಮ ಒಂದು ಸ್ಕಿನ್ ಮೇಲೆ, ಬೇಗನೆ ಅದಾಗುತ್ತೆ. ಅದಕ್ಕೋಸ್ಕರ ಅದನ್ನ ಇದು ಏನು ಸನ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಹೋಗುತ್ತೆ. ರಿಂಕಲ್ ಲೆಸ್, ರಿಂಕಲ್ ಅನ್ನ ಆಗದೆ ಇದ್ದ ಹಾಗೆ ತಡೆಗಟ್ಟುತ್ತೆ, ತುಂಬಾನೇ ಹೆಲ್ಪ್ ಆಗುತ್ತೆ ಇದು ಡ್ರೈ ಸ್ಕಿನ್ನಿಗೆ. ಎಸ್ಪೆಷಲಿ ನಾನು ಹೇಳ್ತಿರೋದು ರಿಂಕಲ್ಸ್ ಅನ್ನ ತಡೆಗಟ್ಟೋದಕ್ಕೋಸ್ಕರ. ಅದೇ ತರ ಆಯಿಲಿ ಸ್ಕಿನ್ನಿಗೂ ಇದು ಹೆಲ್ಪ್ ಆಗುತ್ತೆ. ನಾರ್ಮಲ್ ಸ್ಕಿನ್ ಅವರು ಇದನ್ನ ಯೂಸ್ ಮಾಡ್ಬೋದು. ಬ್ಲಾಕೆಟ್ಸ್ ಅಂಡ್ ವೈಟ್ ಹೆಡ್ಸ್ ಅನ್ನ ನಾವು ಪ್ರತಿ ಸಾರಿ ಇದನ್ನ ತಗೊಂಡು ರಿಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಒಂದು ಬ್ಲಾಕೆಟ್ಸ್ ರಿಮೂವರ್ಸ್ ಏನಿದೆ ಅದನ್ನ ಎಲ್ಲರೂ ಬಳಸೋದಕ್ಕಾಗೋದಿಲ್ಲ. ಅದು ಈಸಿಯೆಸ್ಟ್ ಆಗಿ ಕಡಿಮೆ ಟೈಮ್ ಅಲ್ಲಿ ನಮ್ಮಲ್ಲಿರುವಂತ ಬ್ಲಾಕೆಟ್ಸ್ ಏನಿದೆ ಅದನ್ನ ವೈಟ್ ಹೆಡ್ಸ್ ಆರ್ ಬ್ಲಾಕೆಟ್ಸ್ ಅದನ್ನ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದನೇ ನಿಮ್ಗೆ ರಿಮೂವ್ ಆಗುತ್ತೆ. ಇಮಿಡಿಯೇಟ್ ಚೇಂಜಸ್ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನೋಡೋಣ ಹಾಗಾದ್ರೆ ಅಪ್ಲಿಕೇಶನ್ ಹೇಗ್ ಮಾಡೋದು ಅಂತ ಹೇಳಿ, ಯಾವ ತರ ಯೂಸ್ ಮಾಡ್ಬೋದು, ಯಾವ ತರ ಆಗುತ್ತೆ ಅಂತ ಹೇಳಿ ಸ್ಮಾಲ್ ಅಪ್ಲಿಕೇಶನ್ ಅನ್ನ ತೋರಿಸ್ತೀನಿ. ತುಂಬಾ ಫಾಸ್ಟೆಸ್ಟ್ ಆಗಿ ನಾವು ಹೇಗೆ ಅಪ್ಲಿಕೇಶನ್ ಮಾಡ್ಕೋಬಹುದು ಇದನ್ನ ಅಂತ. ಎಸ್, ನನ್ಗೆ ಈ ಒಂದು ಅಪ್ಲಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ನಮ್ಮಲ್ಲಿ ಗ್ರೇಟ್ ಲೀಡರ್ ಒಬ್ಬರಿದ್ದಾರೆ. ಕಂಪನಿಯಲ್ಲಿ ಎಲ್ಲ ಪ್ರಾಡಕ್ಟ್ಸ್ 100% ಯೂಸ್ ಮಾಡ್ತಿದ್ರೆ ಹರಿಣಿ ಮೇಡಮ್ ಅವ್ರನ್ನ ನಾನು ಈ ಒಂದು ಸ್ಟೇಜ್ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಇವರೆಲ್ಲ ನನ್ನ ಲವ್ಲಿ ಡೌನ್ಲೈನ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಎಸ್, ನೋಡ್ತಾ ಹೋಗೋಣ.
ಫಸ್ಟ್ ಮೇಡಮ್ ಒಂದ್ ನಿಮಿಷ, ಸ್ವಲ್ಪ ಕ್ವಶನ್ಸ್ ಬಂದಿದೆ, ಅದಕ್ಕೆ ಆನ್ಸರ್ ಮಾಡ್ಬಿಡ್ತೀನಿ, ನೀವು ಸ್ಟಾರ್ಟ್ ಮಾಡಿ. ಎಸ್ ಸರ್. ಇದು ಲೇಡೀಸ್ ಅಂಡ್ ಜೆಂಟ್ಸ್ ಇಬ್ರಿಗೂ ಕೂಡ ಯೂಸ್ ಮಾಡ್ಬೋದು. ಮೋರ್ ಮಡ್ ಮಾಸ್ಕ್, ಆ ಮಾಸ್ಕ್ ಕೂಡ ಲೇಡೀಸ್ ಅಂಡ್ ಜೆಂಟ್ಸ್ ಇಬ್ರು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಈವನ್ ಮೋರ್ ಮಡ್ ಫೇಶಿಯಲ್ ಬಾರ್ ಕೂಡ ಇಬ್ರು ಕೂಡ ಯೂಸ್ ಮಾಡ್ಬೋದು, ಲೇಡೀಸ್ ಅಂಡ್ ಜೆಂಟ್ಸ್ ಇಬ್ರು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಮಕ್ಕಳು ಅಂತ ಹೇಳಿದಾಗ ಅಗೇನ್ ಸೇಮ್ ಥಿಂಗ್, ಅಬೌವ್ 16 years ಓನ್ಲಿ. ಆಮೇಲೆ ಮೋರ್ ಮಡ್ ಬಾರ್ ಸೋಪ್ ಏನಿದೆ ಅಂದ್ರೆ ಮೋರ್ ಮಡ್ ಬಾರ್, ಅದನ್ನ ಯೂಸ್ ಮಾಡ್ಬೇಕು ಅಂದ್ರೆ ಬೆಟರ್ ಟು ಯೂಸ್ ಆಫ್ಟರ್ 18 years, ಯಾಕೆಂದ್ರೆ ಅದು ಸ್ವಲ್ಪ ರಫ್ನೆಸ್ ಸಿಗುತ್ತೆ. ಅದರಲ್ಲಿ ಈವನ್ ನಿಮಗೆ ಮಸಾಜ್ ಕೂಡ ಇದೆ, ಅದಕ್ಕೆ ಬೆಟರ್ ಬಾರ್ ಮೋರ್ ಮಡ್ ಬಾರ್ ಏನಿದೆ ಅದನ್ನ ಅಬೌವ್ 18 years ಯೂಸ್ ಮಾಡಿ. ಮಾಸ್ಕ್ ಬೇಕು ಅಂತ ಹೇಳಿದ್ರೆ ಈವನ್ ಅಬೌವ್ 16 years ಅವರು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಇದು ಡ್ರೈ ಸ್ಕಿನ್ ಮಾಸ್ಕ್, ಡ್ರೈ ಸ್ಕಿನ್ಗೂ ಕೂಡ ಯೂಸ್ ಮಾಡ್ಬೋದು, ಆಯಿಲಿ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು, ಎರಡೂ ಸ್ಕಿನ್ಗೆ ಆಗುತ್ತೆ. ಆದ್ರೆ ಮೋರ್ ಮಡ್ ಬಾರ್ ಏನಿದೆ ಅದು ಬೆಟರ್ ಟು ಯೂಸ್ ಫಾರ್ ಕಾಂಬಿನೇಷನ್ ಅಂಡ್ ಆಯಿಲಿ ಸ್ಕಿನ್, ಅವ್ರಿಗೆ ಬೆಟರ್. ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಡ್ರೈ ಆಗುತ್ತೆ, ಸ್ಕಿನ್ ತುಂಬಾ ಡಲ್ ಆಗುತ್ತೆ. ಡ್ರೈ ಸ್ಕಿನ್ ಅವರು ಮೋರ್ ಮಡ್ ಬಾರ್ ನ ಯೂಸ್ ಮಾಡಿದಾಗ. ಸೊ ಮೇಡಮ್ ಇವಾಗ ಎರಡರದ್ದು ಕೂಡ ಅಪ್ಲಿಕೇಶನ್ ತೋರಿಸ್ತಾ ಇದ್ದಾರೆ, ಅಪ್ಲಿಕೇಶನ್ ಇವಾಗ ನೋಡ್ಕೋಬಹುದು. ಇವರ ಸ್ಕಿನ್ ನೀವು ನೋಡ್ತಾ ಇದ್ದೀರಾ, ಅಲ್ಲಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ಸ್ ಇದೆ ಇವರ ಒಂದು ಸ್ಕಿನ್ ಅಲ್ಲಿ, ಪಿಗ್ಮೆಂಟ್ ಆಗಿದೆ. ಅದಾದ್ಮೇಲೆ ಇವ್ರದ್ದು ನಾರ್ಮಲ್ ಸ್ಕಿನ್ ತರ ಇದೆ, ತುಂಬಾ ಡ್ರೈನೆಸ್ ಏನಿಲ್ಲ, ಆಯಿಲ್ ಇಲ್ಲ, ನಾರ್ಮಲ್ ಸ್ಕಿನ್ ಅಲ್ಲೇ ಇದೆ ಸ್ಕಿನ್. ಜಸ್ಟ್ ನಾನು ಕ್ಲೀನ್ ಮಾಡಿದ್ದೀನಿ ಇದನ್ನ. ಈಗ ನೀವು ಆಫ್ಟರ್ ಬಿಫೋರ್ ಅನ್ನ ತಗೋಬಹುದು ನಿಮ್ಮ ಒಂದು ಚೇಂಜಸ್ಗೋಸ್ಕರ. ಎಸ್, ಇವಾಗ ನೀವು ಈ ಒಂದು ಫೇಶಿಯಲ್ ಬಾರ್ ಏನಿದೆ ಇದನ್ನ ಜಸ್ಟ್ ಈ ತರ ನೀವೇ ಓನ್ ಯೂಸ್ ಮಾಡ್ಕೊಳ್ಳೋದು ಅಂತಂದ್ರೆ ನೀವು ಈ ಫೇಶಿಯಲ್ ಬಾರ್ ಅನ್ನೇ, ಅಂದ್ರೆ ಸ್ಮಾಲ್ ಆಗಿರೋದ್ರಿಂದ ಅಪ್ಲೈ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಈ ತರ ಅಪ್ಲೈ ಮಾಡಿ, ಅದಿಲ್ಲ ಅಂತ ಹೇಳಿದ್ರೆ ಜಸ್ಟ್ ನೀವು ನಿಮ್ಮ ಕೈಯನ್ನ ಈ ತರ ಪೆಟ್ ಮಾಡ್ಕೊಂಡು ಈ ತರ ಫೇಶಿಯಲ್ ಬಾರ್ ನ ನಿಮ್ಮ ಕೈಗೆ ಈ ತರ ರಬ್ ಮಾಡ್ಕೊಳ್ಳಿ. ಕೈ ಕ್ಲೀನ್ ಕೈ ಇಟ್ಕೋಬೇಕು. ಇದಾದ್ಮೇಲೆ ನೀವು ಈ ತರ ಸ್ಟಾರ್ಟ್ ಮಾಡ್ಬೋದು. ಆಲ್ರೆಡಿ ಸ್ಟೆಪ್ಸ್ ಎಲ್ಲ ನೀವು ನೋಡ್ಕೊಂಡಿದ್ದೀರಾ, ನಾನು ಮಾಡ್ತಾ ಹೋಗ್ತೀನಿ, ಗ್ಲೋನೆಸ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಜಸ್ಟ್ ಸ್ಮಾಲ್ ಕ್ವಾಂಟಿಟಿ, ಜಾಸ್ತಿ ತಗೋಬೇಕಾಗಿಲ್ಲ, ಸ್ಮಾಲ್ ಕ್ವಾಂಟಿಟಿ ತಗೊಂಡ್ರೆ ಸಾಕು. ನೀವು ನೋಡಿದಿರಾ ನಾನು ಎಷ್ಟು ಸ್ಮಾಲ್ ಕ್ವಾಂಟಿಟಿನ ತಗೊಂಡಿದ್ದೀನಿ ಅಂತ ಹೇಳಿ. ಆಫ್ಟರ್ ಬಿಫೋರ್ ಅನ್ನು ನೋಡ್ಬೋದು. ರಿಯಲಿ ಇದು ತುಂಬಾ ಈಸಿಯಾಗಿ ಕ್ಯಾರಿ ಮಾಡುವಂತದ್ದು. ನೀವು ಆಚೆ ಎಲ್ಲಾದ್ರೂ ಹೋಗ್ಬೇಕು, ಬೇರೆ ಕಡೆ ಹೋಗ್ತಾ ಇದ್ದೀರಾ, ಬೇರೆ ಊರಿಗೆ ಹೋಗ್ತಾ ಇದ್ದೀರಾ ಅಂತ ಟೈಮಲ್ಲಿ ನೀವು ಇದನ್ನ ಕ್ಯಾರಿ ಮಾಡ್ಬೋದು. ಜಸ್ಟ್ ಒಂದು ಮಾಸ್ಕ್ ಮತ್ತೆ ಸಿಂಪಲ್ ಚಿಕ್ಕದಾಗಿರುವಂತ ಒಂದು ಬಾರ್ ತುಂಬಾನೇ ಗ್ಲೋನೆಸ್ ಕೊಡುತ್ತೆ. ಇದೊಂದು ಲೆಮನ್ ಗ್ರಾಸ್ ಇದ್ರಲ್ಲಿ ಇದೆ, ಲೆಮನ್ ಗ್ರಾಸ್ ಇಂದ ಗ್ರಾಸ್ ಅನ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತು ಲೆಮನ್ ಏನ್ ವರ್ಕ್ ಮಾಡುತ್ತೆ ಅಂತ ಹೇಳಿ. ಬ್ಲೀಚ್ ತರನು ವರ್ಕ್ ಆಗುತ್ತೆ. ಆ ಬ್ಲೀಚ್ ತರ ವರ್ಕ್ ಆಗೋದ್ರಿಂದನೇ ನಾವು ಬ್ಲೀಚಿಂಗ್ ಹಾಕೊಳ್ಳೋದಕ್ಕೆ ಬೇರೆ ಬೇರೆ ಇದನ್ನು ಬಳಸ್ಕೊಳ್ತೀವಿ, ಬ್ಲೀಚ್ ಮಾಡಿಸ್ಕೊಳ್ತೀವಿ ಪಾರ್ಲರ್ಗೆ ಹೋಗಿ. ಆದ್ರೆ ಜಸ್ಟ್ ನೀವು ಫೇಶಿಯಲ್ ಬಾರ್ ಅಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಬ್ಲೀಚಿಂಗ್ ಆಗುತ್ತೆ. ಬ್ಲೀಚಿಂಗ್ ಆದಾಗ ಸ್ಕಿನ್ ಬ್ರೈಟ್ ಬರುತ್ತೆ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಓಕೆ, ಇದು ಸ್ಕಿನ್ ಟೋನ್, ಸ್ಕಿನ್ ಕಲರ್ ಹೇಗಾದ್ರೂ ಸರಿ, ನಾವು ಬ್ಲ್ಯಾಕ್ ಅಂತ ಹೇಳಲ್ಲ, ಬೇಸಿಕಲಿ ಡಾರ್ಕ್ ಸ್ಕಿನ್ ಇರುವಂತವ್ರು ಕೂಡ ಮೋರ್ ಮಡ್ ಬಾರ್ ಯೂಸ್ ಮಾಡ್ಬೋದು. ಈವನ್ ಪ್ಯಾಕ್ ಕೂಡ, ಮೋರ್ ಮಡ್ ಪ್ಯಾಕ್ ಕೂಡ ಡಾರ್ಕ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಆಮೇಲೆ ಈವನ್ ಬ್ರೈಟ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು, ಫೇರ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು. ಇದು ಸ್ಕಿನ್ ಕಲರ್ ತಕ್ಕನಾಗೆ ಅಂತ ಏನಿಲ್ಲ, ಇದು ಎನಿ ಕೈಂಡ್ ಆಫ್ ಸ್ಕಿನ್ ಟೋನ್, ಅಂದ್ರೆ ಸ್ಕಿನ್ ಕಲರ್ ಅಂತ ಹೇಳ್ಬಾರ್ದು, ಬೇಸಿಕಲಿ ಅದನ್ನ ಹೇಳೋ ಆಗಿದ್ರೆ ನೀವು ಕರೆಕ್ಟ್ ಆಗಿ ಸ್ಕಿನ್ ಟೋನ್ ಅಂತ ಹೇಳ್ಬೇಕು. ಸೊ ಎನಿ ಕೈಂಡ್ ಆಫ್ ಡಾರ್ಕ್ ಸ್ಕಿನ್, ಫೇರ್ ಸ್ಕಿನ್, ಆರ್ ಇವನ್ ನಾವ್ ಹೇಳೋದು ಇವನ್ ವೀಟಿಶ್ ಸ್ಕಿನ್ ಅಂತ ಹೇಳಿದ್ರೆ ಇವಾಗ ನಮ್ಮ ಗೋಧಿ ಬಣ್ಣ ಅಂತ ಏನ್ ಹೇಳ್ತೀವಿ, ಅವರು ಕೂಡ ಯೂಸ್ ಮಾಡ್ಬೋದು. ಸೊ ಇರೆಸ್ಪೆಕ್ಟಿವ್ ಆಫ್ ಸ್ಕಿನ್ ಟೋನ್, ಇದು ಎಂಥವ್ರಿಗಾದ್ರೂ ಸರಿ ಯೂಸ್ ಆಗುತ್ತೆ. ಬೇಸಿಕಲಿ ಇದು ಯೂಸ್ ಮಾಡೋದ್ರಿಂದ ನಿಮ್ಮ ನ್ಯಾಚುರಲ್ ಸ್ಕಿನ್ ಟೋನ್ ಏನಿದೆ, ಅಂದ್ರೆ ನೀವು ಕಲರ್ ಅಂತ ಹೇಳ್ತೀರಾ, ಆದ್ರೆ ನಾವು ಹೇಳೋದು ಸ್ಕಿನ್ ಟೋನ್. ಯಾವ ಸ್ಕಿನ್ ಟೋನ್ ನಿಮ್ಮ ನ್ಯಾಚುರಲ್ ಆಗಿತ್ತು, ಬಿಕಾಸ್ ಆಫ್ ಟ್ಯಾನಿಂಗ್ ನಿಮ್ಮ ಕಲರ್ ಏನಾದರೂ ಡಿಸ್ಕಲರ್ ಆಗಿದ್ರೆ ಅದನ್ನ ಅದರಿಂದ ಹೊರಗಡೆ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಡಾರ್ಕ್ ಸ್ಕಿನ್ ಇರುವಂತವ್ರು ಫೇರ್ ಸ್ಕಿನ್ ಆಗ್ತಾರೆ, ಅದಂತೂ ಖಂಡಿತ ಆಗಲ್ಲ. ನಿಮ್ಮ ನ್ಯಾಚುರಲ್ ಕಲರ್ ಏನಿದೆ ಅದನ್ನ ತಗೊಂಬರೋದಕ್ಕೆ ಮಾತ್ರ ಎನಿ ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ ಹೊರತು ನಿಮ್ಮ ಕಂಪ್ಲೀಟ್ ಸ್ಕಿನ್ ಟೋನ್ ನ ಯಾವುದು ಕೂಡ ಚೇಂಜ್ ಮಾಡಲ್ಲ. ಅನ್ಲೆಸ್ ಯು ಕ್ಯಾನ್ ಗೋ ಫಾರ್ ಎ ಸ್ಕಿನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ಪ್ಲಾಸ್ಟಿಕ್ ಸರ್ಜರಿ, ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದ್ರು ಮಾಡಿಸ್ಕೋಬೇಕು.
ಅದೊಂದೇ ನಿಮ್ಮ ಸ್ಕಿನ್ ಟೋನ್ ಚೇಂಜ್ ಮಾಡೋದಕ್ಕೆ ಇರೋದು. ಅದರ್ವೈಸ್ ವಿ ಕ್ಯಾನ್ ಗಿವ್ ಬ್ಯಾಕ್ ಯುವರ್ ನ್ಯಾಚುರಲ್ ಸ್ಕಿನ್ ಟೋನ್. ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು, ಆದ್ರೆ ಇದನ್ನ ಎಲ್ಲಿ ಪಿಂಪಲ್ಸ್ ಇರೋರು ಯೂಸ್ ಮಾಡ್ಬೋದು. ಎಲ್ಲಿ ಪಿಂಪಲ್ಸ್ ಆಗಿದೆ ಸ್ಕ್ರಬ್ ಮಾಡಬೇಡಿ. ಪಿಂಪಲ್ಸ್ ಇಲ್ಲದೆ ಇರೋ ಕಡೆ ಬೇಕಾದ್ರೆ ಸ್ಕ್ರಬ್ ಮಾಡ್ಬೋದು. ಈವನ್ ಬಾರ್ ಏನಿದೆ ಅದನ್ನ ಪಿಂಪಲ್ಸ್ ಇರೋ ಕಡೆ ಬಿಟ್ಟು ಬೇರೆ ಕಡೆ ನೀವು ಯೂಸ್ ಮಾಡಿ. ಆಮೇಲೆ ಪ್ಯಾಕ್ ಬೇಕಾದ್ರೆ ಪಿಂಪಲ್ಸ್ ಮೇಲೂ ಕೂಡ ಅಪ್ಲೈ ಮಾಡಿದ್ರೆ ಏನು ತೊಂದರೆ ಇಲ್ಲ. ಎಸ್ ಸರ್. ಪಿಂಪಲ್ಸ್ ಇರೋರು ಎಸ್ಪೆಷಲಿ ಬೇರೆ ಸ್ಕ್ರಬ್ ಗಳನ್ನ ಯೂಸ್ ಮಾಡಬಾರ್ದು. ಇದು ಸ್ವಲ್ಪ ಮಟ್ಟಿಗೆ ನೀವು ಯೂಸ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸ್ಕ್ರಬ್ಬಿಂಗ್ ತರ ಈ ಒಂದು ಕಾಲ್ ತರ ಇರಲ್ಲ. ಇದು ಫೇಶಿಯಲ್ ಬಾರ್ ಆದ್ರಿಂದ ನಿಮ್ಗೆ ಮಾಸ್ಟರ್ಸ್ ಜೊತೆನಲ್ಲಿ ಸ್ಕ್ರಬ್ ಇರುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಮಟ್ಟಿಗೆ ಅಂದ್ರೆ ನೀವು ರಬ್ ಮಾಡೋದನ್ನ ಕಡಿಮೆ ಮಾಡ್ಕೋಬೇಕು. ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗಡೆಗೆ ಹೋಗಿ ಅದು ಓಪನ್ ಆಗುತ್ತೆ. ಏನು ಪಿಂಪಲ್ಸ್ ಇರುತ್ತೆ, ನಾವು ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಸ್ಕ್ರಬ್ ಹಾಕಿ ಅದನ್ನ ಏನು ಓಪನ್ ಮಾಡಿ ಅದನ್ನ ಕ್ಲೀನ್ ಮಾಡ್ತೀವಿ, ಅದೇ ತರ ಇದು ವರ್ಕ್ ಮಾಡುತ್ತೆ. ಅದ ತನ್ನಿಂದ ತಾನೇ ಓಪನ್ ಆಗುತ್ತೆ ನೀವು ಇದನ್ನ ಯೂಸ್ ಮಾಡಿದಾಗ. ನೀವು ನೋಡಿ ಪಿಂಪಲ್ಸ್ ಇರೋರು ಮನೆಯಲ್ಲಿ ಹೋಗಿ ಲೈಟ್ ಆಗಿ ಅದನ್ನ ಹಾಕೊಂಡು ಲೈಟ್ ಮಸಾಜಿಂಗ್ ತಗೊಳ್ಳಿ. ಇಮಿಡಿಯೇಟ್ ಆಗಿ ನೀವು ಅದು ಓಪನ್ ಆಗ್ಬಿಡುತ್ತೆ. ಒಳಗಡೆ ಇರುವಂತ ಬ್ಲಡ್ ಇರ್ಬೋದು ಅಥವಾ ಈ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರ್ಬೋದು, ಅದು ಹೊರಗಡೆ ಬಂದ್ಬಿಡುತ್ತೆ ತನ್ನಿಂದ ತಾನೇ. ನೀವು ಯಾವುದೇ ಸ್ಟೀಮ್ ತಗೋಬೇಕಾಗಿಲ್ಲ. ನೀವು ನೋಡ್ತಾ ಇದ್ರ ಕ್ಲೀನ್ಸ್ ಆಯ್ತು. ಜಸ್ಟ್ ಅದ್ರಲ್ಲೇ ಟೋನಿಂಗ್ ಆಗಿದೆ, ಸ್ಕ್ರಬ್ಬಿಂಗ್ ಆಗಿದೆ. ನನ್ನ ಪಿಂಪಲ್ಸ್ ಇರೋ ನನಗೆ ಸಿಕ್ಕಿಲ್ಲ ಇವತ್ತು. ತುಂಬಾ ದೊಡ್ಡ ಪಿಂಪಲ್ಸ್ ಇರೋರು ಅವ್ರು ಸಿಕ್ಕಿದ್ರೆ ನಾನು ನಿಮ್ಗೆ ಅದ್ ಹೇಗೆ ಓಪನ್ ಮಾಡುತ್ತೆ ಅಂತ ತೋರಿಸ್ತಾ ಇದ್ದೆ. ಯಾರಿಗೆಲ್ಲ ಪಿಂಪಲ್ಸ್ ಇದೆ ನೀವು ಮನೆಯಲ್ಲಿ ಹೋಗಿ ಜಸ್ಟ್ ಸ್ವಲ್ಪ ತಗೊಂಡು ನಿಮ್ಮ ಒಂದು ಪ್ರೆಸರ್ ಕೊಡ್ಬೇಕು, ಅಷ್ಟನ್ನ ಕೊಟ್ಬಿಟ್ಟು ನೀವು ಅದನ್ನ ಕ್ಲೀನ್ ಮಾಡ್ಕೊಳ್ಳಿ. ನೀಟಾಗಿ ಒಳಗಡೆ ಗಲೀಜ್ ಎಲ್ಲ ಹೊರಗಡೆಗೆ ಬಂದ್ಬಿಡುತ್ತೆ. ರೂಪಾ ಮೇಡಮ್, ಇದು ನಿಮ್ಮ ಮೋರ್ಮಟ್ ಬಾರ್ ಏನ್ ಯೂಸ್ ಮಾಡಿದ್ರೆ ಅದನ್ನ ತೋರಿಸಿ. ಸೊ ಮೇಡಮ್ ಯೂಸ್ ಮಾಡಿದ್ದು ಇದೇ ಬಾರ್ ಸೋಪ್. ಇನ್ನೊಂದ್ಸತಿ ತೋರಿಸ್ಬೇಕಂತೆ ತೋರಿಸಿ. ಇದನ್ನೇ ಅವ್ರು ಯೂಸ್ ಮಾಡಿರೋದು. ಸೊ ಅಲ್ಲಿ ಕ್ಯಾಮ್ರಾದಲ್ಲೂ ಅದನ್ನೇ ತೋರಿಸ್ತಾ ಇದಾರೆ. ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಅಪ್ಲೈ ಮಾಡೋದು ಇದು ಪ್ಯಾಕ್. ಓಕೆ, ಇವೆರಡೇ ಪ್ರಾಡಕ್ಟ್ ಮೇಡಮ್ ಯೂಸ್ ಮಾಡ್ತಾ ಇರೋದು. ಸೊ ಇನ್ನೊಂದು ಏನು ಅಡ್ವಾಂಟೇಜು ಇದು ಮೋರ್ಮಡ್ ಬಾರಲ್ಲಿ ಅಂತ ಹೇಳಿದ್ರೆ ನಿಮಗೆ ಇದು 3-in-1 ಕ್ಲೆನ್ಸ್ ಕೂಡ ಮಾಡುತ್ತೆ, ಟೋನಿಂಗು ಕೂಡ ಆಗುತ್ತೆ. ಟೋನಿಂಗ್ ಆರ್ ಈವನ್ ಯು ಕ್ಯಾನ್ ಆಲ್ಸೋ ಸೇ ಸ್ಕ್ರಬ್ ಮಾಡ್ದಂಗೂ ಆಗುತ್ತೆ. ಅದಾದ್ಮೇಲೆ ಮಾಯಿಶ್ಚರೈಸರ್ ಕಂಟೆಂಟು ಕೂಡ ಇದರಲ್ಲೇ ಇದೆ. ಸೊ 3 ಒಂದೇ ಸತಿ ಮುಗಿದೋಗುತ್ತೆ. ಇದನ್ನ ವಾರಕ್ಕೆ 1 ಸತಿ ಯೂಸ್ ಮಾಡೋದು ಬೆಟರ್. ಸೊ ತುಂಬಾ ಆಯಿಲಿ ಸ್ಕಿನ್ ಇದ್ರೆ ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ. ಡೈಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಆಯಿಲಿ ಏನ್ ರಿಲೀಸ್ ಮಾಡ್ತಾ ಇದೆ ಅದನ್ನ ಕಡಿಮೆ ಮಾಡುತ್ತೆ, ಅದರಿಂದ ತೊಂದರೆ ಆಗುತ್ತೆ. ಸೊ ಅದಕ್ಕೆ ನಮ್ಮ ರೆಕಮೆಂಡೇಶನ್ ವೀಕ್ಲಿ 1 or 2 ಅಂದ್ರೆ 3 ದಿನಕ್ಕೆ ಒಂದ್ಸತಿ ಮ್ಯಾಕ್ಸಿಮಮ್ ಅಂದ್ರೆ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆಯಿಲ್ ರಿಲೀಸ್ ಮಾಡುವಂಥದ್ದು ಕಡಿಮೆ ಆಗುತ್ತೆ, ಅದರಿಂದ ಸ್ಕಿನ್ಗೆ ತೊಂದರೆ ಆದ್ರೂ ಆಗಬಹುದು. ಇದು ನಮ್ಮ ಕಂಪನಿ ರೆಕಮೆಂಡೇಶನ್. ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾವು ಕೇಳಲ್ಲ. ಸೊ ಇದು ನಾವು ಹೇಳೋದು ಈ ತರ. ಅದಾದ್ಮೇಲೆ ಮಡ್ ಪ್ಯಾಕ್ ಏನಿದೆ ಇವಾಗ ಮೇಡಮ್ ತೋರಿಸ್ತಾರೆ. ಹೌದು, ಇದನ್ನ ನೀವು ಯೂಸ್ ಮಾಡುವಾಗ ಆಯಿಲಿ ಸ್ಕಿನ್ ಇರೋರು ಸರಿಯಾದಾಗೇನೆ ವೀಕ್ಲಿ 2 ಯೂಸ್ ಮಾಡ್ಕೋಬಹುದು. ಆದ್ರೆ ನೀವು ಬರೀ ಫೇಶಿಯಲ್ ಬಾರ್ ಮಾತ್ರ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಅಷ್ಟೊಂದು ಒಂದ್ ನಿಮಿಷ ಮೇಡಮ್. ಓಕೆ, ಅಪ್ಲೈ ಮಾಡಿದ ಅವರ ಒಂದು ಫೇಸ್ ಅಲ್ಲಿ ಬೇಸಿಕಲಿ ನಿಮ್ಮ ಒಂದು ಗ್ಲೋನೆಸ್ ನಿಮ್ಗೆ ಕಾಣ್ತಾ ಇರ್ಬೋದು. ನನಗೆ ಆಕ್ಚುಲಿ ಇದ್ರಿಂದ ಕಾಣ್ತಾ ಇದೆ. ಸೊ ಡೈರೆಕ್ಟ್ ಆಗಿ ಇವಾಗ್ಲೇ ಆ ಒಂದು ಗ್ಲೋನೆಸ್ ಈಗಲೇ ನೋಡ್ತಾ ಇದ್ರೆ ಜಸ್ಟ್ ಒಂದು ಮಡ್ ಮಾಸ್ಕ್ ವಿತೌಟ್ ಮಾಸ್ಕ್ ಒಂದು ಗ್ಲೋನೆಸ್ ಅವ್ರಿಗೆ ಬಂದಿದೆ. ಎಸ್, ಜಸ್ಟ್ ನೀವು ಫೇಶಿಯಲ್ ಬಾರಿಂದ ಡ್ರೈ ಸ್ಕಿನ್ ಇರೋರು ನೀವು ಇದನ್ನ ಮಾಡ್ಕೊಂಡಾಗ ಸ್ವಲ್ಪ ಪ್ಯಾಕಿಂಗ್ ಹಾಕೊಳ್ಳೇಬೇಕು. ಜಸ್ಟ್ ನಾವು ವಾಶ್ ಮಾಡಿ ಹಾಗೆ ಬಿಡ್ತೀವಿ ಅಂತ ಡ್ರೈ ಸ್ಕಿನ್ ಅವ್ರು ಮಾಡೋದು ಬೇಡ. ಅದಕ್ಕೆ ಪ್ಯಾಕ್ ಅನ್ನ ಹಾಕೊಳ್ಳೇಬೇಕಾಗತ್ತೆ. ಜಾಸ್ತಿ ಮಾಸ್ಟರ್ಸ್ ಕೊಡುತ್ತೆ ಪ್ಯಾಕು. ನೀವು ನೋಡ್ತಾ ಇದ್ದೀರಾ, ಇದನ್ನ ಆಕ್ಚುಲಿ ಬ್ರಷ್ ಅಲ್ಲಿ ನೀವು ಅಪ್ಲೈ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಅಷ್ಟೊಂದು ಮಾಸ್ಟರ್ಸ್ ಇರುತ್ತೆ, ಇದರಲ್ಲಿ ಥಿಕ್ನೆಸ್ ಇರುತ್ತೆ. ತುಂಬಾನೇ ಈಸಿಯಾಗಿ ಫಾಸ್ಟೆಸ್ಟ್ ಆಗಿ ನೀವು ನೋಡಿದ್ರಲ್ವಾ, ನಾನು ಅವಾಗ ಮಾಡೋದಕ್ಕಿಂತ ಹೆಚ್ಚು ಫಾಸ್ಟ್ ಆಗಿ ಈ ಒಂದು ಫೇಶಿಯಲ್ ಮುಗ್ದಾಯ್ತು. ಜಸ್ಟ್ ನೀವು ಫೇಶಿಯಲ್ ಬಾರ್ ನ ಯೂಸ್ ಮಾಡ್ಕೊಂಡಾಗ ಮಾಯಿಶ್ಚರ್ ಸಿಗುತ್ತೆ, ಅಂದ್ರೆ ಮಸಾಜಿಂಗು ಆಗತ್ತೆ, ಕ್ಲೀನ್ ಆಗತ್ತೆ, ಟೋನ್ ಆಗತ್ತೆ, ಸ್ಕ್ರಬ್ ಆಗತ್ತೆ. 4 ಕೆಲಸನೂ ಒಂದೇ ಒಂದು ಫೇಶಿಯಲ್ ಬಾರ್ ಮಾಡುತ್ತೆ.
ಅದಾದ್ಮೇಲೆ ನೀವು ಮೋರ್ ಮಾಸ್ಕ್ ಅನ್ನ ಕಣ್ಣು ಓಪನ್ ಮಾಡಿ. ನೀವು ಸ್ವಲ್ಪ ಇಲ್ಲಿ ಕೆಳಗಡೆನು ಕಣ್ಣಿಗೆ ಟಚ್ ಆಗದೆ ಇದ್ದ ಹಾಗೆ ಏನು ರಿಂಕಲ್ಸ್ ಇರುತ್ತೆ ಕಣ್ಣ ಕೆಳಗಡೆ, ಆ ರಿಂಕಲ್ಸ್ ಗೆ ನೀಟಾಗಿ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ಐ ಬ್ಯಾಗ್ಸ್ ಏನಿರುತ್ತೆ ಜಸ್ಟ್ ನೀವು ನೋಡಿದ್ರಿ ಸರ್ ತುಂಬಾನೇ ಗಮನಿಸಿದರೆ ಸರ್ ಹೇಳಿದಾಗೇನೆ ಅದೊಂದು ಕ್ಲೀನ್ ಮಾಡಿರೋದ್ರಿಂದಾನೆ ಅವರ ಸ್ಕಿನ್ ಎಷ್ಟೊಂದು ಗ್ಲೋನೆಸ್ ಬಂತು, ಏನ್ ಟ್ಯಾನ್ ಇತ್ತು ಅದನ್ನ ಸರ್ ಇನ್ನೊಂದು ಮಾತು ಹೇಳ್ತಾರೆ, ಡೆಫಿನೆಟ್ ಆಗಿ ಹೌದು ಯಾವುದೇ ಸ್ಕಿನ್ ಟೋನ್ ಅನ್ನ ನಾವು ಚೇಂಜಸ್ ಯಾವ್ದೋ ಕ್ರೀಮ್ ಗಳಿಂದ ಯಾವ್ದೋ ಒಂದು ಇದ್ರಿಂದ ಮಾಡ್ಕೊಳ್ತೀವಿ ಅಂದ್ರೆ ಅದು ಖಂಡಿತ ಸುಳ್ಳು. ನಾವು ಅದನ್ನ ಮೇಂಟೈನ್ ಮಾಡ್ಬೋದು. ನಮ್ಮ ಸ್ಕಿನ್ ಟೋನ್ ಏನಿದೆ ಅಂದ್ರೆ ಸ್ಕಿನ್ ಕಲರ್ ಅಂತ ನಾವು ಕಾಮನ್ ಆಗಿ ಹೇಳ್ತೀವಿ. ಆ ಒಂದು ಸೈಂಟಿಫಿಕ್ ನಾವು ವರ್ಡ್ ಅನ್ನ ಯೂಸ್ ಮಾಡುವಾಗ ಸ್ಕಿನ್ ಟೋನ್ ಅಂತೀವಿ. ಆ ಸ್ಕಿನ್ ಟೋನ್ ಅನ್ನ ನಾವು ನಮ್ಮ ಸ್ಕಿನ್ ಟೋನ್ ಏನಿದೆ ಬೈ ಬರ್ತ್ ಏನ್ ಬಂದಿರುತ್ತೆ ಅದನ್ನ ಹೋಗ್ತಾ ಹೋಗ್ತಾ ಸ್ವಲ್ಪ ಚೇಂಜಸ್ ಆಗುತ್ತೆ. ಒಳಗಡೆಯಿಂದ ನಾವೇನು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫುಡ್ ಇರ್ಬೋದು, ಇನ್ನೊಂದಿರ್ಬೋದು. ಅದಾದ್ಮೇಲೆ ಏನು ನ್ಯಾಚುರಲ್ ಆಗಿ ಇರುತ್ತೆ ನೀವು ಅದನ್ನ ನೋಡ್ಕೋಬಹುದು. ನಿಮ್ಮ ಒಂದು ಹೊಟ್ಟೆಯ ಭಾಗದಲ್ಲಿ ಇರಬಹುದು, ತೊಡೆ ಭಾಗದಲ್ಲಿ ಇರ್ಬೋದು, ಏನ್ ಕಲರ್ಸ್ ಇರುತ್ತೆ ಆ ಕಲರ್ಸ್ ಅನ್ನ ತರೋದಕ್ಕೆ ನಾವು ಅದನ್ನ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು ನಮ್ಮೆಲ್ಲ ಪ್ರಾಡಕ್ಟ್ಸ್ ಗಳು. ಥ್ಯಾಂಕ್ ಯು. ಎಸ್ ಸರ್, ನಾವು ಮತ್ತೆ ಮುಂದೆ ಒಂದು ರೇಂಜ್ ನ ನೋಡೋದಕ್ಕೆ ಹೋಗ್ತಾ ಇದೀವಿ ಫುಡ್ ಆಫ್ ದಿ ಅರ್ತ್ ಅಲ್ಲಿ. ಈ ಪ್ರಾಡಕ್ಟ್ಸ್ ಒಂದ್ ನಿಮಿಷ ಮೇಡಮ್, ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಮೂರ್ ಮಡ್ ಅಲ್ಲಿ ಏನಿದೆ ಹೆಸರು ಹೇಳತ್ತರ ಇದು ಮಡ್ ಇದೆ ಅಂತ ಹೇಳಿದ್ರೆ ಬೇಸಿಕಲಿ ಏನ್ ಹೇಳ್ತಾರ, ಭೂಮಿಲಿ ಬೇಕಾದಷ್ಟು ಮಣ್ಣಿನ ಪದರಗಳಿದೆ. ಆ ಮಣ್ಣಿನ ಪದರದಲ್ಲಿ 7th ಲೇಯರ್ ಆಫ್ ದ ಸಾಯಿಲ್ ಅಂತ ಏನ್ ಹೇಳ್ತೀವಿ ಅದ್ರದ್ದು ಎಕ್ಸ್ಟ್ರಾಕ್ಷನ್. ಈವನ್ ಕೆಲವು ಸತಿ ಈವನ್ ನಮ್ಮ ಮೋರ್ ಮಡ್ ಮಾಸ್ಕ್ ಬಾರ್ ಸೋಪ್ ಏನಿದೆ ಅದ್ರದ್ದು ಕೆಳಗಡೆ ಲಾವಾ ಹೊರಗಡೆ ಬಂದಾಗ ಅದ್ರ ಜೊತೆ ಕೆಲವು ಮಡ್ ಕೂಡ ತಗೊಂಡ್ಬರುತ್ತೆ. ಅದನ್ನ ತೆಗೆದು ಯೂಸ್ ಮಾಡಿರುವಂತದ್ದು ಬಾರ್ ಸೋಪ್, ಮೋರ್ ಮಡ್ ಬಾರ್. ಅದನ್ನ ಹೇಳುವಂಥದ್ದು ಕ್ಲಿಯೋಪತ್ರ, ಈಜಿಪ್ಟ್ ನ ರಾಣಿ ಏನಿದ್ರು ಅವರು ಯೂಸ್ ಮಾಡ್ತಾ ಇದ್ರು. ಅದ್ರದ್ದು ಹಿಸ್ಟ್ರಿ ಆ ತರ ಇದೆ, 5000 years ಹಿಸ್ಟ್ರಿ ಇದೆ. ಅಂತದನ್ನ ಇಲ್ಲಿ ನಿಮಗೆ ಕೊಟ್ಟಿರೋದು. ಸೊ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಮೋರ್ ಮಡ್ ಕಂಟೆಂಟ್ ಇರುವಂತ ಒಂದು ಬಾರ್ ಸೋಪ್. ಎಸ್ ಮೇಡಮ್. ಥ್ಯಾಂಕ್ ಯು ಸರ್. ಎಸ್, ನೆಕ್ಸ್ಟ್ ನಾವು ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ನನ್ನನ್ನ ಈ ಒಂದು ಸಿಸ್ಟಮ್ಗೆ ಎಂಟ್ರಿ ಕೊಟ್ಟಿರುವಂತ ಪ್ರಾಡಕ್ಟ್ಸ್ ಕ್ಲಿನ್ಸಿಂಗ್ ಜೆಲ್, ಒಂದು ಎಪ್ರಿಕಾಟ್ ಅಂಡ್ ಟೀ ಟ್ರೀ ಕ್ಲಿನ್ಸಿಂಗ್ ಜೆಲ್. ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ತುಂಬಾನೇ ಇಷ್ಟಪಡ್ತೀನಿ ನಾನು ಈ ಪ್ರಾಡಕ್ಟ್ಸ್ ಅನ್ನ, ಯಾಕಂದ್ರೆ ನನ್ನ ಲೈಫ್ ನ ಚೇಂಜ್ ಮಾಡಿರುವಂತ ಪ್ರಾಡಕ್ಟ್ಸ್. ಓಕೆ, ನೋಡೋಣ ಇದ್ರಲ್ಲಿ ಏನಿದೆ ಅಂತ ಹೇಳಿದ್ರಿ. ನೀವು ಆಲ್ರೆಡಿ ಅದನ್ನ ಹೆಸರು ಕೇಳ್ತಿರೋ ಹಾಗೆ ಕ್ಲಿನ್ಸಿಂಗ್ ಜೆಲ್, ಎಪ್ರಿಕಾಟ್ ಅಂಡ್ ಟೀ ಟ್ರೀ ಕ್ಲಿನ್ಸಿಂಗ್ ಜೆಲ್, ಟೀ ಟ್ರೀ ಆಯಿಲ್ ಇರುವಂತ ಒಂದು ಕ್ಲಿನ್ಸಿಂಗ್ ಜೆಲ್. ಇದು ನಮ್ಮ ಫೇಸ್ ವಾಶ್ ಆಗಿನೂ ನಾವು ಇದನ್ನ ಬಳಸ್ಕೋಬಹುದು. ಪ್ರೊವೈಡ್ಸ್ ವಿಟಲ್ ನರಿಶ್ಮೆಂಟ್ ಅಂಡ್ ಹೈಡ್ರೇಟ್ ದ ಸ್ಕಿನ್. ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ. ಅವಶ್ಯಕವಾಗಿ ನಮ್ಗೆ ಬೇಕಾಗಿರುವಂತ ನರಿಶ್ಮೆಂಟ್ ಅದನ್ನ ನಮ್ಗೆ ಪ್ರೊವೈಡ್ ಮಾಡುತ್ತೆ. ಲೀವ್ಸ್ ಸ್ಕಿನ್ ಸ್ಮೂತ್, ಸಾಫ್ಟ್ ಅಂಡ್ ರಿಫ್ರೆಶಿಂಗ್ ವಿತೌಟ್ ಸ್ಟ್ರಿಪ್ಪಿಂಗ್ ಬಾಡೀಸ್ ನ್ಯಾಚುರಲ್ ಆಯಿಲ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ಮೂತ್ನೆಸ್ ಕೊಡುತ್ತೆ, ರಿಫ್ರೆಶ್ಮೆಂಟ್ ಕೊಡುತ್ತೆ. ಎಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಒಂದು ನ್ಯಾಚುರಲ್ ಆಗಿ ನಮ್ಗೆ ಏನ ಇರುತ್ತೆ ನಮ್ಮ ಸ್ಕಿನ್ ಅಲ್ಲಿ ಆಯಿಲ್ಸ್, ಆ ಆಯಿಲ್ಸ್ ಗೆ ಯಾವುದೇ ರೀತಿಯ ಹಾನಿ ಆಗದೆ ಇದ್ದ ಹಾಗೆ ಅದನ್ನ ರಿಮೂವ್ ಮಾಡ್ತಾ ಇದ್ದ ಹಾಗೆ, ಅದನ್ನ ರಿಮೂವ್ ಮಾಡಿ ಇದು ಕೊಡುವಂತಲ್ಲ, ಅದಕ್ಕೆ ಯಾವುದೇ ರೀತಿಯ ಹಾನಿ ಆಗದೆ ಇದ್ದ ಹಾಗೆ ನ್ಯಾಚುರಲ್ ಆಯಿಲ್ಸ್ ನಮ್ಮ ಬಾಡಿನಲ್ಲಿ ಏನಿರುತ್ತೆ ಅದನ್ನ ಹಾಗೆ ಕಾಪಾಡ್ಕೊಂಡು ನಮ್ಮ ಒಂದು ಸ್ಕಿನ್ ಗೆ ಸ್ಮೂತ್ ಮತ್ತೆ ರಿಫ್ರೆಶ್ ಅನ್ನ ಕೊಡುವಂತ ಕೆಲಸನ ಇದ್ ಮಾಡುತ್ತೆ. ಆಂಟಿ ಮೈಕ್ರೋಬೈಲ್ಸ್ ಅಂತ ಹೇಳಿದ್ರೆ, ಮೈಕ್ರೋಬೈಲ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಆಂಟಿ ಬ್ಯಾಕ್ಟೀರಿಯಲ್ಸ್, ಆಂಟಿ ಆಕ್ಸಿಡೆಂಟ್, ಈ ತರ ತುಂಬಾ ಫಂಗಸ್, ಇದರದೆಲ್ಲದೆ ಅದೆಲ್ಲದನ್ನು ಸೇರಿಸಿ ನಾವು ಮೈಕ್ರೋಬೈಲ್ಸ್ ಅಂತ ಹೇಳ್ತೀವಿ. ಆ ತರ ಏನು ಬರುತ್ತೆ ನಮ್ಮ ಒಂದು ಸ್ಕಿನ್ ಮೇಲೆ, ಅದನ್ನೆಲ್ಲದನ್ನು ತಡೆಗಟ್ಟುವಂತ ಒಂದು ಅಂಶ ಇದರಲ್ಲಿ ಇದೆ. ನೆಕ್ಸ್ಟ್ ಬ್ರೇಕ್ಔಟ್ಸ್ ಆರ್ ಮಿನಿಮೈಸ್ಡ್. ಏನು ಬ್ರೇಕ್ಔಟ್ಸ್ ಅಂದ್ರೆ ಅದೇನು ನಮ್ಗೆ ಬ್ರೇಕ್ ಆಗಿರುತ್ತೆ ನಮ್ಮ ಸ್ಕಿನ್, ಆ ಸ್ಕಿನ್ ಅನ್ನ
ಮಿನಿಮೈಸ್ ಮಾಡುತ್ತೆ. ಎಕ್ಸಾಂಪಲ್, ನಾವೀಗ ಒಂದು ಗಾಯ ಮಾಡ್ಕೊಂಡಿದೀವಿ ಅಂತಂದ್ರೆ ಸ್ಕಿನ್ ಸ್ಪ್ರೆಡ್ ಆಗಿರುತ್ತೆ, ಅಥವಾ ನಾವೇನಾದ್ರೂ ಒಂದು ಸುಟ್ಕೊಂಡಿದೀವಿ ಅಂತ ಹೇಳಿದ್ರೆ ಸ್ಕಿನ್ ಈ ತರ ಲೂಸ್ ಆಗಿರುತ್ತೆ. ಅದನ್ನ ಮಿನಿಮೈಸ್ ಮಾಡುತ್ತೆ, ಅಂದ್ರೆ ಮತ್ತೆ ಸೇರ್ಸುತ್ತೆ. ಒಂದು ಮಾಡುವಂತ ಒಂದು ಕೆಲಸನ ಈ ಒಂದು ಕ್ಲಿನ್ಸಿಂಗ್ ಜೆಲ್ ಮಾಡುತ್ತೆ. ಹೆಲ್ಪ್ ರಿಮೂವ್ ಸ್ಟ್ರಕ್ಚರ್ ಅಂಡ್ ಅಪಿಯರೆನ್ಸ್ ಆಫ್ ದ ಸ್ಕಿನ್. ಸ್ಕಿನ್ ಸ್ಟ್ರಕ್ಚರ್ ಏನಿದೆ ಅದನ್ನ ರಿಮೂವ್ ಮಾಡುತ್ತೆ ಅಂತ ಹೇಳಿದ್ರೆ ಹೆಲ್ಪ್ ಮಾಡುತ್ತೆ, ಅದನ್ನ ಕರೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಪಿಯರೆನ್ಸ್ ಆಫ್ ದ ಸ್ಕಿನ್, ಅಪಿಯರೆನ್ಸ್ ಅಂದ್ರೆ ನಾವೀಗ ನೋಡಿದಾಗ ನಮ್ಗೆ ಅಪಿಯರೆನ್ಸ್ ಈಗ ಓಪನ್ ಆಗಿ ತೋರಿಸ್ತೀವಲ್ಲ ಆ ತರದ್ದು, ಅದನ್ನ ಏನ್ ಮಾಡುತ್ತೆ, ಅದನ್ನ ಗ್ಲೋನೆಸ್ ಅನ್ನ ನಮ್ಮ ಸ್ಕಿನ್ ಗೆ ತಂದ್ಕೊಡುತ್ತೆ. ಸಾಫ್ಟ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ, ರಿಫ್ರೆಶ್ ಮಾಡುತ್ತೆ. ಆಮೇಲೆ ನಮ್ಮ ಸ್ಕಿನ್ ಗೆ ಬೇಕಾಗಿರುವಂತ ನರೇಜ್ಮೆಂಟ್ಸ್ ಅನ್ನ ಕೊಡುತ್ತೆ. ಅದಾದ್ಮೇಲೆ ನ್ಯೂಟ್ರಿಯೆಂಟ್, ನಮ್ಮ ಸ್ಕಿನ್ ಗೆ ಏನು ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನ ಕೊಡುತ್ತೆ. ಹೈಡ್ರೇಟ್ ಮಾಡುತ್ತೆ ಸ್ಕಿನ್ ಅನ್ನ, ಮತ್ತೆ ನಮ್ಗೆ ಅಪಿಯರೆನ್ಸ್ ಅನ್ನ ಕೊಡುತ್ತೆ. ಸೊ ನೆಕ್ಸ್ಟ್ ಬೆನಿಫಿಟ್ಸ್, ಇದು ನಮ್ಮ ಒಂದು ಏಪ್ರಿಕಾಟ್ ಅಂಡ್ ಟೀ ಟ್ರೀ ಕ್ಲಿನ್ಸಿಂಗ್ ಜೆಲ್ ಇಂದ ಸಿಗುವಂತ ಬೆನಿಫಿಟ್ಸ್. ಸರ್ ಸಾರಿ, ಓಕೆ. ಎಸ್, ನೆಕ್ಸ್ಟ್ ಪ್ರಾಡಕ್ಟ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಪ್ರಾಡಕ್ಟ್ ಪಿಕ್ಚರ್ ನಿಮ್ಗೆ ಕಾಣಿಸ್ತಾ ಇದೆ. ಫ್ರೂಟ್ ಆಫ್ ದಿ ಅರ್ತ್ ಫೇರ್ನೆಸ್ ಜೆಲ್. ಫೇರ್ನೆಸ್ ಜೆಲ್ ತುಂಬಾನೇ ವಂಡರ್ಫುಲ್ ಪ್ರಾಡಕ್ಟ್ಸ್ ನಮ್ಮ ಒಂದು ಕಂಪ್ನಿನಲ್ಲಿ ನಮ್ಗೆ ಸಿಕ್ಕಿರುವಂತದ್ದು. ನಾನ್ ಗ್ರೇಸಿ, ಹೈಡ್ರೇಟಿಂಗ್ ಅಂಡ್ ಫಾರ್ಮುಲಾ ವಿತ್ SPF 40 ಫಾರ್ ಫೇರ್ ಅಂಡ್ ಗ್ಲೋಯಿಂಗ್ ಸ್ಕಿನ್. SPF 14 ಇದೆ ಇದರಲ್ಲಿ. ಫೇರ್ ಅಂಡ್ ಗ್ಲೋಯಿಂಗ್ ಸ್ಕಿನ್ ಬರೋದಕ್ಕೆ ಹೆಲ್ಪ್ ಮಾಡುವಂತದ್ದು. ಇದು ಪಿಗ್ಮೆಂಟೇಶನ್ ಗೂ ಯೂಸ್ ಆಗುವಂತದ್ದು. ಪ್ರೊವೈಡ್ಸ್ ಫೇರ್ನೆಸ್ ಅಂಡ್ ಕೀಪ್ಸ್ ಸ್ಕಿನ್ ಹೈಡ್ರೇಟೆಡ್. ನಮ್ಗೆ ಏನು ಪ್ರೊವೈಡ್ ಮಾಡುತ್ತೆ ಅಂದ್ರೆ ಫೇರ್ನೆಸ್ ಅನ್ನ ಕೊಡುತ್ತೆ ಸ್ಕಿನ್ ಗೆ. ಅದಾದ್ಮೇಲೆ ಹೈಡ್ರೇಟ್ ಏನಿದೆ, ನಮ್ಮ ಒಂದು ಹೈಡ್ರೇಟ್ ಆಗಿ ನಾವು ಕಾಣಿಸುವಂತದ್ದು, ಆ ಹೈಡ್ರೇಟ್ ಅನ್ನ ಕೊಡುತ್ತೆ. ಪ್ರೊಟೆಕ್ಟ್ ಫ್ರಮ್ ಸನ್ ಡ್ಯಾಮೇಜ್. ನಾವು ಅದೇ ತರ ನಾವೊಂದು ಸೂರ್ಯನ ಕಿರಣದಿಂದ ಏನು ಡ್ಯಾಮೇಜಸ್ ಆಗಿರುತ್ತೆ ಅದನ್ನ ಕೊಡುತ್ತೆ. ಯಾಕೆಂದ್ರೆ SPF 14 ಅನ್ನೋದು ಇದ್ರಲ್ಲಿದೆ, ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ಸ್. ಅದು ಇದರಲ್ಲಿ 14% ಇರೋದ್ರಿಂದ ಅದು ನಮಗೆ ಸನ್ ಡ್ಯಾಮೇಜಸ್ ನ ಕ್ಲಿಯರ್ ಮಾಡುತ್ತೆ. ರಿಫ್ಲೆಕ್ಷಿಂಗ್ ಸನ್ಸ್ UV ರೇಸ್. ಸೇಮ್ ಸನ್ UV ರೇಸ್ ಇಂದ ನಮ್ಗೆ ಏನು ಪ್ರಾಬ್ಲಮ್ಸ್ ಆಗ್ತಿದೆ ಸ್ಕಿನ್ ಮೇಲೆ, UV ರೇಸ್ ಬೇಕು, ಆದ್ರೆ ಅದರಲ್ಲಿ ಕೆಲವ್ದು ಮಾತ್ರ ಬೇಕು ನಮ್ಗೆ. ಈಗ ನಮ್ಗೆ ಡೈರೆಕ್ಟ್ ಆಗಿ ಸನ್ ನಮ್ಮ ಸ್ಕಿನ್ ಮೇಲೆ ಬೀಳ್ತಾ ಇರೋದು, ಯಾವುದೇ ಫಿಲ್ಟರ್ ಆಗದೇನೆ ನಮಗೆ ಈಗ ಡೈರೆಕ್ಟ್ ಆಗಿ ಬೀಳ್ತಾ ಇದೆ ನಮ್ಮ ಒಂದು ಸ್ಕಿನ್ ಮೇಲೆ. ಆ ತರ ಫಿಲ್ಟರ್ ಅನ್ನೋದು ಡ್ಯಾಮೇಜಸ್ ಆಗಿದೆ ಒಂದು ಇದ್ರಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನ ನಮಗೆ ಡೈರೆಕ್ಟ್ ಬೀಳ್ತಿರೋದ್ರಿಂದ ಅಲ್ಲಿ ಬರುವಂತ UV ರೇಸ್ ಆಗ್ತಿರುವಂತ ಏನು ಎಫೆಕ್ಟ್ ಇದೆ, ಸೈಡ್ ಎಫೆಕ್ಟ್ಸ್ ಗಳು ಏನಿದೆ ಅದನ್ನ ಅದು ಕಡಿಮೆ ಮಾಡುತ್ತೆ. ನ್ಯಾಚುರಲಿ ಹೈಬ್ರಿಡ್ಸ್ ಎಕ್ಸಸ್ ಮೆಲನಿನ್ ಫಾರ್ಮುಲಾ ಟು ಗಿವ್ ಫೇರ್ನೆಸ್ ಫೇರಿಯರ್ ಲುಕ್. ಓಕೆ, ಫೇರಿಯರ್ ಲುಕ್ ಅಂತ ಹೇಳಿದ್ರೆ ಫೇರ್ನೆಸ್, ಹೆಸರು ಹೇಳೋಗೆ ಫೇರ್ನೆಸ್. ಇಲ್ಲಿ ಮೆಲನಿನ್ ಅನ್ನೋ ಒಂದು ಅಂಶ ನಮ್ಮ ಸ್ಕಿನ್ ಟೋನ್ ಅನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ನಮ್ಮ ಬಾಡಿ ಒಳಗಡೆ ಮೆಲನಿನ್ ಅನ್ನೋ ಅಂಶ ಜಾಸ್ತಿ ಯಾರಲ್ಲಿದೆ ಆ ಸ್ಕಿನ್ ಟೋನು ಬ್ಲಾಕ್ನೆಸ್ ಆಗಿರುತ್ತೆ. ಮೆಲನಿನ್ ಅಂಶ ಕಡಿಮೆ ಇರೋದು ಸ್ಕಿನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ವೈಟ್ ಆಗಿ ಕಾಣಿಸುತ್ತೆ, ಅಥವಾ ಬೇರೆ ಬೇರೆ ಸ್ಕಿನ್ ಟೈಪ್ಸ್ ಏನಿದೆ, ಸ್ಕಿನ್ ಟೋನ್ಸ್ ಏನಿದೆ ನಮ್ದು, ಅದಕ್ಕೆಲ್ಲ ಕಾರಣ ಆಗಿರೋದು ಸ್ಕಿನ್ ಅಲ್ಲಿ ಇರುವಂತ ಮೆಲನಿನ್ ಅಂಶನ. ಆ ಮೆಲನಿನ್ ಅಂಶ ತುಂಬಾ ಜಾಸ್ತಿ ಆಗೋದಕ್ಕೆ ಬಿಡದೆ ಇದ್ದ ಹಾಗೆ ನಮ್ಮ ಒಂದು ಫೇರ್ನೆಸ್ ಜೆಲ್ ಏನಿದೆ ಅದು ಮೇಂಟೈನ್ ಮಾಡುತ್ತೆ ನಮ್ಮ ಸ್ಕಿನ್ ಅನ್ನ. ಮೆಲನಿನ್ ಅಂಶನ ಹೈಯರ್ ತಗೊಂಡು ಹೋಗ್ತಿದ್ದಂಗೆ ಕಡಿಮೆ ಮಾಡುತ್ತೆ. ಎಸ್, ಇನ್ನೊಂದು ನೋಡೋಣ. ರಿಫ್ರೆಶ್ಮೆಂಟ್, ಪ್ರೊಟೆಕ್ಷನ್, ಮಾಸ್ಟರ್ಸ್ ವೇರಿಯರ್ ವಿಥೌಟ್ ಬ್ಲಾಕಿಂಗ್ ಪೋರ್ಸ್. ಈ ಒಂದು ಪೋರ್ಸ್ ಏನಿದೆ, ಈ ಪೋರ್ಸ್ ಅನ್ನ ಕ್ಲೋಸ್ ಮಾಡೋಂಗಿಲ್ಲ. ನಾನು ಅವಾಗ್ಲೇ ಹೇಳ್ದಂಗೆ ಉಸಿರಾಡ್ಬೇಕು, ನಮ್ಮ ಒಂದು ರಂಧ್ರಗಳು ಉಸಿರಾಡ್ಬೇಕು. ಅದಕ್ಕೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗದೆ ಇದ್ದ ಹಾಗೆ ಸ್ಕಿನ್ ಒಳಗಡೆಗೆ ನಮ್ಗೆ ಪ್ರೊಟೆಕ್ಷನ್ ಕೊಡ್ತಾ ಮಾಸ್ಟರ್ಸ್ ಅನ್ನು ಕೊಡುವಂತ ಕೆಲ್ಸನ ಈ ಒಂದು ಫೇರ್ನೆಸ್ ಜೆಲ್ ಮಾಡುತ್ತೆ. ಇನ್ಕ್ರೀಸಸ್ ಸ್ಕಿನ್ಸ್ ನ್ಯಾಚುರಲ್ ರೆಸಿಸ್ಟೆನ್ಸಿ. ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಇನ್ಕ್ರೀಸ್ ಆಗೋದಕ್ಕೆ ರೆಸಿಸ್ಟೆನ್ಸಿ ಏನಿದೆ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಗಳಿರಬಹುದು ನಮ್ಮ ಒಳಗಡೆ. ಆ ಒಂದು ಅಂದ್ರೆ ತಡ್ಕೊಳ್ಳುವಂತ ಒಂದು ಪವರ್ ಏನಾದ್ರೂ ಬಂದಾಗ ಅದನ್ನ ತಡ್ಕೊಳ್ಳುವಂತ ಪವರ್ ಏನಿದೆ ಅದನ್ನ ನಮ್ಗೆ ನ್ಯಾಚುರಲ್ ಆಗಿ ಇದು ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಅಲೋವೆರಾ ಕಂಟೆಂಟ್ ಇದೆ. ಆಕ್ಟ್ಸ್ ಅಂಡ್ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಷನ್ಸ್. ಇದು ಒಂದು ಆಂಟಿ ಆಕ್ಸಿಡೆಂಟ್ ಆಗಿ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಸ್ಕಿನ್ಗೆ. ನೆಕ್ಸ್ಟ್ ಸರ್, ಕ್ಲಿನ್ಸಿಂಗ್ ಜೆಲ್ ನೋಡಿದ್ರಿ, ಫೇರ್ನೆಸ್ ಜೆಲ್ ನೋಡಿದ್ರಿ, ನೀವು ಅದ್ರ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಪ್ರಾಡಕ್ಟ್ಸ್ ನಾನಿಲ್ಲಿ ಫ್ರೂಟ್ ಆಫ್ ದಿ ಅರ್ತ್ ಜೊತೆನಲ್ಲಿ ಒಂದು ನಮ್ಮ ಒಂದು ಎಸೆನ್ಷಿಯಲ್ ರೇಂಜ್ ಅಲ್ಲಿ ಇರುವಂತಹ ಒಂದು ಬಾಡಿ ಲೋಷನ್ ಅನ್ನ ಸಹ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಏನೇನ್ ಬೆನಿಫಿಟ್ಸ್ ಇದೆ ಇದು ಅಂತ ನೋಡೋಣ. ಮಾಯಶ್ಚರೈಸಸ್ ದ ಸ್ಕಿನ್. ಇದೊಂದು ಬಾಡಿ ಲೋಷನ್ ನಮ್ಮ ಟೋಟಲ್ ಬಾಡಿ ನಮ್ಗೆ ಕವರ್ ಆಗಿರೋದು ಸ್ಕಿನ್ ಇಂದ ಅಂತ ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ.
ಆ ಟೋಟಲ್ ಬಾಡಿ ಕವರ್ ಆಗಿದೆಯಲ್ಲ ಅದಕ್ಕೆ ಮಾಸ್ಟರ್ಸ್ ಬೇಕಲ್ವಾ, ಅದಕ್ಕೆ ಆ ಮಾಸ್ಟರ್ಸ್ ಅನ್ನ ಈ ಒಂದು ಬಾಡಿ ಲೋಷನ್ ಕೊಡುತ್ತೆ. ನರೈಸ್ಮೆಂಟ್ ದ ಸ್ಕಿನ್ ಅನ್ನ ನರೈಸ್ಮೆಂಟ್ ಮಾಡುತ್ತೆ. ಲೀವ್ ದ ಸ್ಕಿನ್ ಸಾಫ್ಟ್ ಅಂಡ್ ಹೈಡ್ರೇಟಿಂಗ್, ಸ್ಕಿನ್ ಅನ್ನ ಸಾಫ್ಟ್ ಮಾಡುತ್ತೆ ಮತ್ತೆ ಹೈಡ್ರೇಟ್ ಮಾಡುತ್ತೆ. ಪ್ರೊಟೆಕ್ಟ್ಸ್ ದ ಸ್ಕಿನ್ ಫ್ರಮ್ ಎನ್ವೈರನ್ಮೆಂಟಲ್ ಡ್ಯಾಮೇಜಸ್. ಹೊರಗಡೆಯಿಂದ ಏನು ನಮ್ಗೆ ಡ್ಯಾಮೇಜಸ್ ಆಗತ್ತೆ, ನಾನು ಅವಾಗ್ಲೇ ಹೇಳ್ದಂಗೆ ಪೊಲ್ಯೂಷನ್, ಸ್ಮೋಕ್, ಈ ತರದೆಲ್ಲದನ್ನು, ಡಸ್ಟ್, ಡರ್ಟ್, ಇದನ್ನ ಎಲ್ಲದನ್ನು ಪ್ರೊಟೆಕ್ಷನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು. ಮತ್ತೆ ನಾನ್ ಗ್ರೇಸಿವ್, ಇದರಲ್ಲಿ ಯಾವುದೇ ರೀತಿಯ ಜಿಡ್ಡಿನ ಅಂಶ ಹಾಕೊಂಡಾಗ ನಮ್ಗೆ ಈ ತರ ಜಿಡ್ ಅನ್ನೋ ಒಂದು ಫೀಲ್ ಬರೋದಿಲ್ಲ ಈ ಒಂದು ಪ್ರಾಡಕ್ಟ್ಸ್ ಅನ್ನ ಬಳಸಿದಾಗ. ಎಸ್ ಸರ್. ಎಸ್, ಇನ್ನೊಂದು ವಂಡರ್ಫುಲ್ ಪ್ರಾಡಕ್ಟ್ಸ್ ಇನ್ಸ್ಟಂಟ್ ಟೀ ಟ್ರೀ ಆಯಿಲ್, ಗುಡ್ನೆಸ್ ಆಫ್ ನೇಚರ್. ನೇಚರ್ ಇಂದ ನಮ್ಗೆ ಸಿಕ್ಕಿರುವಂತ ಒಂದು ಪ್ರಾಡಕ್ಟ್ಸ್ ಇದು. ತುಂಬಾನೇ ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್ಸ್. ಇದನ್ನ ನಾವು ಹೇರಿಗೆ ಜೊತೆಗೆ ಸ್ಕಿನ್ಗೆ ತುಂಬದಕ್ಕೆ ಇದನ್ನ ಬಳಸ್ಕೊಳ್ತೀವಿ ನಾವು. ಪೈನ್ಗೆ ಇದನ್ನೆಲ್ಲ ಬಳಸ್ತಾ ಇದೀವಿ. ಅದರಲ್ಲಿ ಕೆಲವೊಂದಿಷ್ಟು ಬೆನಿಫಿಟ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ರಿಮೂವ್ ಆಕ್ನೆ, ಪಿಂಪಲ್ಸ್ ಅನ್ನ ರಿಮೂವ್ ಮಾಡುವಂತ ಒಂದು ಗುಣ ಇದೆ. ಯಾಕಂದ್ರೆ ಇನ್ಸ್ಟಂಟ್ ಆಗಿ ರಿಸಲ್ಟ್ ಕೊಡುವಂಥದ್ದು. ಸ್ಕಿನ್ ಒಳಗಡೆ ಇನ್ಸ್ಟಂಟ್ ಆಗಿ ಹೋಗುತ್ತೆ, ಅಂದ್ರೆ ಇಮಿಡಿಯೇಟ್ ಆಗಿ ಸ್ಕಿನ್ ಒಳಗಡೆಗೆ ಅಬ್ಸರ್ವ್ ಆಗುವಂತ ಒಂದು ಗುಣ ಇದರಲ್ಲಿ ಇದೆ. ಅದನ್ನ ಕಡಿಮೆ. ಮತ್ತೆ ಫಂಗಲ್ ಇನ್ಫೆಕ್ಷನ್, ನಮ್ಗೆ ಏನು ಇನ್ಫೆಕ್ಷನ್ ಆಗುತ್ತೆ, ಕೆಲವರಿಗೆ ಹೇಳ್ತಾರೆ ನಮ್ಗೆ ತುಂಬಾ ವರ್ಷದಿಂದ ಸ್ಕಿನ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಇದೆ, ಇಚಿಂಗ್ಸ್ ಇದೆ. ನಾವು ಕನ್ನಡದಲ್ಲಿ ಹಳ್ಳಿ ಭಾಷೆನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಹುಳುಕಡ್ಡಿ ಅಂತಾನು ಹೇಳ್ತೀವಿ ನಾವು. ಹುಳುಕಡ್ಡಿ ಆಗಿದೆ ನನಗೆ ಸ್ಕಿನ್ ಮೇಲೆ, ಅದು ಹೋಗ್ತಾ ಇಲ್ಲ, ಈ ತರದೆಲ್ಲ ಅದು ಫಂಗಲ್ ಇನ್ಫೆಕ್ಷನ್ ಏನಿರುತ್ತೆ ಆನ್ ಫುಡ್. ಫಂಗಲ್ ಇನ್ಫೆಕ್ಷನ್ ನಿಮ್ಗೆ ಸ್ಕಿನ್ ಅಲ್ಲೂ ಆಗ್ಬಹುದು, ಮತ್ತೆ ಕೆಲವೊಂದಿಷ್ಟು ಜಾಗಗಳಲ್ಲಿ ಅಂತ ಹೇಳಿದ್ರೆ ಅಂಡರ್ ಆರ್ಮ್ಸ್ ಅಲ್ಲಿ ಆಗ್ಬಹುದು. ಮತ್ತೆ ನೀವು ಈ ಉಡುಪುಗಳನ್ನ ಧರಿಸಿದಾಗ ಅಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯ ಟೈಟ್ ಆಗಿ ನಾವು ಅದನ್ನ ಹಾಕೊಂಡಾಗ ಅಲ್ಲಿ ಏನಾಗುತ್ತೆ, ಒಂದು ರೀತಿಯ ರಿಂಕಲ್ಸ್ ಬರುತ್ತೆ, ನಮ್ಗೆ ಡ್ಯಾಮೇಜಸ್ ಆಗುತ್ತೆ ಸ್ಕಿನ್ ಮೇಲೆ, ರ್ಯಾಷಸ್ ಬರುತ್ತೆ, ಅಲ್ಲಿ ಫಂಗಲ್ಸ್ ಆಗುವಂತದ್ದು ಇರುತ್ತೆ. ಅದೇ ಜೊತೆನಲ್ಲಿ ಪಾದದಲ್ಲಿ ನಿಮ್ಗೆ ಫಂಗಲ್ಸ್ ಆಗುತ್ತೆ, ಅದನ್ನ ಸಹ ತಡೆಗಟ್ಟುವಂತ ಒಂದು ಒಳ್ಳೆ ಗುಣ ಇದ್ರಲ್ಲಿದೆ. ಡ್ಯಾಂಡ್ರಫ್ ಅಂಡ್ ಹೇರ್ ಲಾಸ್, ನಮ್ಗೆ ಡ್ಯಾಂಡ್ರಫ್ ಸಹ ಒಂದು ರೀತಿನ ಫಂಗಲ್ಸ್. ಅದು ಆ ಫಂಗಲ್ಸ್ ಅದನ್ನ ತಡೆಗಟ್ಟುವಂತ ಕೆಲ್ಸನ ಬ್ಯಾಕ್ಟೀರಿಯಾಸ್ ಅಲ್ಲಿರುತ್ತೆ, ಅದನ್ನ ರೆಡಿ ಮಾಡುವಂತ ಕೆಲ್ಸನ ಈ ಒಂದು ಇನ್ಸ್ಟಂಟ್ ಟೀ ಟ್ರೀ ಆಯಿಲ್ ಮಾಡುತ್ತೆ. ನಾನು ನೇರವಾಗಿ ಇದನ್ನ ತುಂಬಾನೇ ಬೆನಿಫಿಟ್ಸ್ ಇದೆ, ನೇರವಾಗಿ ನಾನು ಸ್ಕಿನ್ಗೆ ರಿಲೇಟೆಡ್ ನೋಡ್ತಾ ಹೋಗ್ತೀನಿ. ನ್ಯಾಚುರಲ್ ಆಂಟಿಸೆಪ್ಟಿಕ್ ತರ ವರ್ಕ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಬೇರೆ ಗುಣ ಇರಲ್ಲ, ನ್ಯಾಚುರಲ್ ಆಗಿ ಆಂಟಿಸೆಪ್ಟಿಕ್ ತರ ವರ್ಕ್ ಆಗುತ್ತೆ. ಇನ್ಸೆಕ್ಟ್ಸ್ ಬೈಟ್ಸ್ ಅಂತ ಹೇಳಿದ್ರೆ ಈಗ ನಮ್ಗೆ ಏನಾದ್ರು ಕಚ್ಚಿರುತ್ತೆ, ಈಗ ಸೊಳ್ಳೆ ಇರಬಹುದು ಅಥವಾ ಯಾವುದೋ ಒಂದು ಕ್ರಿಮಿಕೀಟಗಳು ನಮ್ಮನ್ನ ಕಡ್ದಿರುತ್ತೆ, ಆ ಜಾಗದಲ್ಲಿ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಬೇರೆ ಬೇರೆ ಒಂದು ಇದಿರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಅದನ್ನ ತಡೆಗಟ್ಟುತ್ತೆ. ಬ್ಯಾಕ್ಟೀರಿಯಲ್ಸ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇಂದ ನಮ್ಗೆ ಏನು ಇನ್ಫೆಕ್ಷನ್ ಆಗತ್ತೆ ಅದನ್ನ ಕಡಿಮೆ ಮಾಡುತ್ತೆ. ಸ್ಕಿನ್ ಸ್ಕಿನ್ಗೆ ಇಚ್ಚಿಂಗ್ ಆಗುತ್ತೆ, ಅಂದ್ರೆ ನೆವೆ ಬರುತ್ತೆ, ತುರಿಕೆ ಬರುತ್ತೆ. ಅದು ನಮ್ಗೆ ಗೊತ್ತಿರಲ್ಲ, ಯಾವ್ದ್ರಿಂದ ತುರಿಕೆ ಬರ್ತಿದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ತುರಿಕೆ ಬಂದ ಮೇಲೆ ನಮ್ಗೆ ಅದು ಫೀಲ್ ಆಗುತ್ತೆ. ಆತರ ಸ್ಕಿನ್ ಇಚ್ಚಿಂಗ್ ಏನ್ ಆಗತ್ತೆ, ಯಾವ್ದಾರ ಒಂದು ಬಟ್ಟೆ ಮುಟ್ಟಿದಾಗ ಇರ್ಬೋದು, ಅಥವಾ ಯಾವುದೋ ಒಂದು ಪದಾರ್ಥನ ನಿಮ್ಮ ಸ್ಕಿನ್ಗೆ ಟಚ್ ಆದಾಗ, ಅಥವಾ ಯಾವ್ದೋ ಗಿಡದ ಹತ್ರ ಹೋದಾಗ ಆ ಗಿಡದ ಒಂದು ಟಚ್ ಆಗುತ್ತೆ, ಅಲ್ಲಿ ನಿಮ್ಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಅದೆಲ್ಲದನ್ನು ಈ ಒಂದು ನಮ್ಮ ಇನ್ಸ್ಟಂಟ್ ಟೀ ಟ್ರೀ ಆಯಿಲ್ ಕಡಿಮೆ ಮಾಡುತ್ತೆ. ಸ್ಮೂತ್ನಿಂಗ್, ಸ್ಕಿನ್ಗೆ ಸ್ಮೂತ್ನಿಂಗ್ ಅನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್, ನೆಕ್ಸ್ಟ್ ನಾವು ಒಂದು ಪ್ರಾಡಕ್ಟ್ಸ್ ಅನ್ನ ನೋಡ್ತಾ ಹೋಗ್ತಿದೀವಿ. ಆಲ್ರೆಡಿ ನನ್ನ ಕೈಯಲ್ಲಿ ಇತ್ತು, ನಂಗೆ ತುಂಬಾನೇ ಇಷ್ಟವಾಗಿರೋ ಪ್ರಾಡಕ್ಟ್ಸ್. ನಾನು ಇದನ್ನ ಒಂದು ಮನೆ ಮದ್ದು ಅಂತಾನೆ ಹೇಳ್ತೀನಿ ನಿಮ್ಗೆ. ಪ್ರತಿಯೊಬ್ರು ನಿಮ್ಮ ಮನೆಯಲ್ಲಿ ಎಮರ್ಜೆನ್ಸಿ ಆಗಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ಫಸ್ಟ್ ಏಡ್ ಅಂತ ಹೇಳ್ತೀವಿ. ನಾವೇನಾದ್ರು ಆದಾಗ ಫಸ್ಟ್ ಏಡ್ ಮಾಡ್ಬೇಕು ಅಂತ, ಬಿದ್ದಾಗ, ಗಾಯಗಳಾದಾಗ, ತರಚಿದಾಗ, ಅಥವಾ ಆಕ್ಸಿಡೆಂಟ್ ಆದಾಗ ಫಸ್ಟ್ ಏಡ್ ಮಾಡಿ ಅಂತ ಹೇಳ್ತೀವಿ ನಾವು. ಅದಕ್ಕೇನಾದ್ರು ಹಾಕಿ ಸುತ್ತೋದು, ಬ್ಲಡ್ ಹೋಗದೆ ಇದ್ದಾಗೆ ತಡೆಗಟ್ಟೋದು, ಇದೆಲ್ಲ ಫಸ್ಟ್ ಏಡ್ ಮಾಡುವಂಥದ್ದು. ಈ ಒಂದು ಪ್ರಾಡಕ್ಟ್ಸ್ ಏನಿದೆ ನಿಮ್ಗೆ ಆ ತರ ವರ್ಕ್ ಆಗುತ್ತೆ. ನೀಮ್ ಅಂಡ್ ರೋಸ್ಮರಿ ಪ್ಯಾಕ್ ನಮ್ಮಲ್ಲಿರುವಂತದ್ದು. ನೀಮ್ ಇದೆ ಇದರಲ್ಲಿ, ರೋಸ್ಮರಿ ಇದೆ. ಸರ್ ನೆಕ್ಸ್ಟ್ ಸ್ಲೈಡ್ ಇದೆ ಅನ್ಕೊಳ್ತೀನಿ. ಸೊ ಸರ್ ಅದನ್ನ ಒಂಚೂರು ಹಾಕಿ ಹಿಂದಿನ ಸ್ಲೈಡ್. ಎಸ್, ಇದೆ ಲಾಸ್ಟ್. ಓಕೆ, ಹಿಂದಿನ ಸ್ಲೈಡ್ ಒಂಚೂರು ಹಾಕಿ ಸರ್. ಓಕೆ ಓಕೆ, ನೀವಿಲ್ಲಿ ನೋಡ್ತಾ ಇದ್ರಾ? ಇದರ ಒಂದು ಬೆನಿಫಿಟ್ಸ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ. ಪಿಂಪಲ್ಸ್ ಅನ್ನ ಕಡಿಮೆ ಮಾಡುತ್ತೆ, ಮತ್ತೆ ಸುಟ್ಟ ಗಾಯಕ್ಕೆ ನೀವು ಹಾಕೋಬಹುದು. ಇದು ಸ್ಕಿನ್ ಕ್ಯಾನ್ಸರ್ಸ್ ಅನ್ನ ಗುಣ ಮಾಡುವಂತ ಒಂದು ಕ್ವಾಲಿಟಿ ಇದ್ರಲ್ಲಿದೆ. ನೀಮ್ ಆಲ್ರೆಡಿ ಗೊತ್ತಿದೆ, ನಮ್ಮ ಎಲ್ಲಾ ಒಂದು ಹಿಂದಿನ ಕಾಲದಲ್ಲಿ ಬಳಸ್ತಿರುವಂತದ್ದು. ಅವ್ರಿಗೆ ಈ ತರದೆಲ್ಲ ಇರ್ಲಿಲ್ಲ, ಏನೇ ಪ್ರಾಬ್ಲಮ್ ಆದ್ರೂನು ಅದು ನೀಮನ್ನ ಬಳಸ್ತಾರೆ. ಅದೇ ತರ ಒಂದು ನೀಮಿನ ಎಲೆಗಳನ್ನ ಮನೆಯಲ್ಲಿ ಏನಾದ್ರು
ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಏನಾದ್ರು ಜ್ವರ ಬಂದಿದೆ, ಹುಷಾರಿಲ್ಲ, ಏನೋ ಆಗಿದೆ, ಮೈ ಕೈಯಲ್ಲೆಲ್ಲ ಸಣ್ಣ ಸಣ್ಣ ಮರಿಗಳಾಗಿದೆ, ಅದನ್ನ ಬೇರೆ ತರ ಹೇಳ್ತಾರೆ. ಆ ತರದೆಲ್ಲ ಆದಾಗ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಸ್ಗಳು ಅದ್ ಟಚ್ ಮಾಡ್ತಾರೆ ನಮ್ಮನ್ನ ಅಂತ ಹೇಳಿ ಆ ಒಂದು ಎಲೆಗಳನ್ನ ನಮ್ಮ ಒಂದು ಬೆಡ್ ಮೇಲೆ ಹಾಕಿ ಅದ್ರ ಮೇಲೆ ಮಲಗಿಸ್ತಾರೆ. ಆ ತರದೆಲ್ಲ ಫುಲ್ ಮೈಯಲ್ಲೆಲ್ಲ ಗುಳ್ಳೆಗಳು ಬೊಬ್ಬೆಗಳು ಬಂದಾಗ ಅಷ್ಟು ಒಂದು ಗುಣ ಇರುವಂತ ನೀಮನ್ನ ನಮ್ಮ ಈ ಒಂದು ಪ್ರಾಡಕ್ಟ್ಸ್ ಅಲ್ಲಿ ಬಳಸಿದ್ದಾರೆ. ಮತ್ತೆ ರೋಸ್ ಮೇರಿ ಇದೆ, ಸೆನ್ಸಿಟಿವ್ ಅಂಡ್ ಆಕ್ನೆ ಸ್ಕಿನ್ ಗೆ ಇದು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ತುಂಬಾನೇ ಬೆನಿಫಿಟ್ಸ್ ಇದೆ. ಇದನ್ನ ಅಪ್ಲೈ ಮಾಡ್ತಾ ಮಾಡ್ತಾ ನಮ್ಗೆ ಹೇಳ್ತಾ ಹೋಗ್ತೀನಿ ನೀವು ಎಲ್ಲೆಲ್ಲಿ ಇದನ್ನ ಬಳಸ್ಕೋಬಹುದು ಅಂತ ಹೇಳಿ. ಸುಟ್ಟು ಗಾಯಕ್ಕೆ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ ನನ್ನ ಕೈಯಲ್ಲಿ ಕುಕ್ಕರ್ ಟಚ್ ಆಗಿ ಇದು ಆಕ್ಚುಲಿ ಬೊಬ್ಬೆಗಳು ಬರ್ಬೇಕಾಗಿತ್ತು, ಆದ್ರೆ ಇಮಿಡಿಯೇಟ್ ನಾನು ನೀಮನ್ ರೋಸ್ಮೆರಿ ಹಚ್ಚಿರೋದ್ರಿಂದ ಅದು ತುಂಬಾ ನೀಟಾಗಿ ಬೊಬ್ಬೆಗಳು ಬರೋದನ್ನ ತಡೆಗಟ್ಟಿದೆ. ಜೊತೆಗೆ ನೀಟಾಗಿ ಸ್ಕಿನ್ ಅನ್ನ ರಿಪೇರ್ ಮಾಡ್ತಾ ಹೋಗಿದೆ ಜಸ್ಟ್ ನೀಮನ್ ರೋಸ್ಮೆರಿನ ಅಪ್ಲೈ ಮಾಡಿರೋದ್ರಿಂದ. ಈ ತರ ಒಂದು ವಂಡರ್ಫುಲ್ ಪ್ರಾಡಕ್ಟ್ಸ್ ಪಿಂಪಲ್ಸ್ ಅನ್ನ ನೀಟಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡ್ತಾ ಬರುತ್ತೆ. ಪಿಂಪಲ್ಸ್ ಇರೋರು ಇದನ್ನ ನೀಟಾಗಿ ಬಳಸ್ಕೋಬಹುದು. ಮತ್ತೆ ಡ್ಯಾಮೇಜಸ್, ಎನಿ ಡ್ಯಾಮೇಜಸ್ ನೀವು ಸ್ಕಿನ್ ಮೇಲಿದ್ರೆ ಅವ್ರು ಇದನ್ನ ಬಳಸಬಹುದು. ಯಾವುದೇ ಜಾಗದಲ್ಲೂ ಸಹ ನೀವು ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ತುಂಬಾನೇ ಗಾಯಗಳಾಗಿದೆ, ಸ್ಕಿನ್ ಓಪನ್ ಆಗಿದೆ ಅಂತಂದ್ರೂ ನೀವು ಫಸ್ಟ್ ಅದನ್ನ ನೀಟಾಗಿ ನಮ್ಮ ಇನ್ಸ್ಟಂಟ್ ಟ್ರೀಟ್ರಿಯಲ್ ಅಲ್ಲಿ ಕ್ಲೀನ್ ಮಾಡ್ಬಿಟ್ಟು ಕಾಟನ್ ಡಿಪ್ ಮಾಡ್ಕೊಂಡು ಕ್ಲೀನ್ ಮಾಡಿ ಆ ಜಾಗದಲ್ಲಿ ಇದನ್ನ ಹಚ್ಚೋದ್ರಿಂದ ಕಂಪ್ಲೀಟ್ ಆಗಿ 2 days ಅಲ್ಲಿ 24 hours ಅಲ್ಲಿ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದುವರೆಗೂ ನಾನು ನಿಮ್ಗೆ ಪ್ರಾಡಕ್ಟ್ಸ್ ಬಗ್ಗೆ ಸ್ಮಾಲ್ ಮಾಹಿತಿ ನನ್ಗೆ ಏನ್ ಗೊತ್ತಿದೆ ಈ ಟೈಮಲ್ಲಿ ನಿಮ್ಗೆ ಏನ್ ಹೇಳ್ಬಹುದು ಅಷ್ಟನ್ನ ನಾನು ನಿಮ್ಗೆ ರೀಚ್ ಮಾಡಿಸಿದೀನಿ ಅಂತ ಅನ್ಕೊಳ್ತೀನಿ. ಈಗ ಒಂದು ಸ್ಮಾಲ್ ಡೆಮೋನ ನೋಡ್ತೀರಾ ಇದ್ರ ಜೊತೆನಲ್ಲಿ ನೀವು. ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶನ ಕೊಟ್ಟಿರೋಂತ ಮಂಜುನಾಥ್ ಸರ್ಗೆ, ಇಷ್ಟೊತ್ತು ನನ್ನ ಜೊತೆನಲ್ಲಿ ಕುತ್ಕೊಂಡು ನೀವೆಲ್ಲ ತಿಳ್ಕೊಂಡಿರುವಂತ ಕೇಳಿಸ್ಕೊಂಡಿರುವಂತ ನಿಮ್ಮೆಲ್ರಿಗೂ ನನಗೆ ಸಪೋರ್ಟ್ ಮಾಡಿರುವಂತ ನನ್ನ ಎಲ್ಲಾ ಡೌನ್ಲೈನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಆಪರ್ಚುನಿಟಿ ಕೊಟ್ಟಿರುವಂತ ವಿಜಯಲಕ್ಷ್ಮಿ ಮೇಡಮ್ಗೂ ಥ್ಯಾಂಕ್ ಯು. ಇವತ್ತು ಇದನ್ನ ಪ್ರೆಸೆಂಟ್ ಮಾಡೋದಕ್ಕೆ ನನ್ನನ್ನ ಗುರುತಿಸಿ ಈ ಒಂದು ಸಿಸ್ಟಮ್ಗೆ ತಂದಿರುವಂತ ಮಂಜುನಾಥ್ ಸರ್ಗೆ, ಈ ಒಂದು ಪ್ಲಾಟ್ಫಾರ್ಮ್ಗೆ ನನ್ನನ್ನ ಕರ್ಕೊಂಡ್ ಬಂದಿರುವಂತ ಮಂಜುನಾಥ್ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಎಸ್, ಈಗ ನೋಡೋಣ ನಮ್ಮ ಒಂದು ಪ್ರಾಡಕ್ಟ್ಸ್ ಅನ್ನ ಯಾವ ತರ ನಾವು ಅಪ್ಲೈ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್. ಓಕೆ, ಜಸ್ಟ್ ನಾನು ಈ ಒಂದು ಡೆಮೋನ ತೋರ್ಸೋದಕ್ಕೆ ಅಪ್ಲಿಕೇಶನ್ ನ ತೋರ್ಸೋದಕ್ಕೋಸ್ಕರ ನಾನು ಒಂದು ಲವ್ಲೈನ್ ಪೂರ್ಣಿಮಾ ಮೇಡಮ್ ಅವ್ರನ್ನ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ. ಇವರ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇದೆ, ತುಂಬಾನೇ ಪೋರ್ಸ್ ಓಪನ್ ಆಗಿದೆ, ಆಯಿಲಿ ಸ್ಕಿನ್ ಇರೋದು, ಆಲ್ರೆಡಿ ಆಯಿಲಿ, ಇಲ್ಲೆಲ್ಲ ಜಿಡ್ಡು ಅಂಶ ಇದ್ರಲ್ಲಿ ನೀವು ನೋಡ್ತೀರಾ ಕಾಣಿಸ್ತಾ ಇದೆ. ಇವರಿಗೆ ಯಾವ ತರ ಇದನ್ನ ಬಳಸ್ಕೊಂಡಾಗ ಕ್ಲಿಯರೆನ್ಸ್ ಸಿಗುತ್ತೆ ಅಂತ ನೋಡೋಣ. ಓಕೆ ಸರ್, ಅಪ್ಲಿಕೇಶನ್ ತೋರಿಸ್ತಾ ಇದ್ದೀನಿ. ಎಸ್ ಮೇಡಮ್. ಫಸ್ಟ್ ನಾನು ಇಲ್ಲಿ ನಮ್ಮ ಕ್ಲಿನ್ಸಿಂಗ್ ಜೆಲ್, ಎಪ್ರಿಕಾಟ್ ಅಂಡ್ ಟೀ ಟ್ರೀ ಕ್ಲಿನ್ಸಿಂಗ್ ಜೆಲ್ ಅನ್ನ ಬಳಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಹೆಸರು ಹೇಳಿದಾಗೆ ಕ್ವಾಲಿಟಿ ಇರೋದ್ರಿಂದ, ರಿಸಲ್ಟ್ ಇರೋದ್ರಿಂದ ಬಿರಿ ಎಷ್ಟು ಬೇಕೋ ಅಷ್ಟನ್ನ ನಾವು ಹಾಕೊಂಡು ಉಜ್ಕೊಂಡ್ರೆ ರಿಸಲ್ಟ್ ಸಿಗುತ್ತೆ ಅಂತಲ್ಲ. ನಾವು ಸ್ಮಾಲ್ ಕ್ವಾಂಟಿಟಿ ತಗೊಂಡ್ರು ಸಹ ನಮ್ಗೆ ರಿಸಲ್ಟ್ ಸಿಗುತ್ತೆ. ನೀವು ನೋಡ್ತಾ ಇದ್ರೆ ತುಂಬಾ ಸ್ಮಾಲ್ ಕ್ವಾಂಟಿಟಿ ನಾನು ಇದನ್ನ ಜಸ್ಟ್ ಇವರ ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಈ ತರ ಸ್ಪ್ರೆಡ್ ಮಾಡಿದ್ದನ್ನ ಇಲ್ಲಿ ನೀವು ಜಾಸ್ತಿ ನೀರ್ ಬೇಕಾಗಿಲ್ಲ, ಇದಕ್ಕೆ ನೀವು ಯಾವುದೇ ವಾಟರ್ನ ಬಳಸ್ಕೋಬೇಕಾಗಿಲ್ಲ. ಯಾಕಂದ್ರೆ ಇದ್ರಲ್ಲೂ ಸಹ ಎಪ್ರಿಕಾಟ್ ಅಲ್ಲಿ ಇರುವಂತ ಒಂದು ನೀರಿನ ಅಂಶ ಏನಿದೆ ಅದು ನಿಮ್ಗೆ ಇಲ್ಲಿ ತೇಗುವ ಅಂಶ ಕೊಡ್ತಾ ಹೋಗುತ್ತೆ. ಯಾವುದೇ ರೀತಿಯ ರೋಸ್ ವಾಟರ್ ಅನ್ನ ನೀವು ಬಳಸಬೇಕಾಗಿಲ್ಲ, ಅಷ್ಟು ಮಾಸ್ಟರ್ಸ್ ಇದ್ರಲ್ಲಿ ಇರುತ್ತೆ. ನೋಡ್ತಾ ಇದ್ದೀರಾ, ಜಸ್ಟ್ ಸ್ಟೆಪ್ಸ್ ಅಲ್ಲಿ ಇದನ್ನ ಯೂಸಿಂಗ್ ಮಾಡ್ತಾ ಇದ್ದೀನಿ ನಾನು ಹೇಳ್ದಾಗೇನೆ ನೀವು ಸ್ಟೆಪ್ ಅನ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಈಸಿಯೆಸ್ಟ್ ಸ್ಟೆಪ್ಗಳು ಮನೆಯಲ್ಲೇ ಮಾಡ್ಕೊಳ್ಬೇಕು, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಆ ತರದ್ ಏನಿಲ್ಲ. ಫೇರ್ನೆಸ್ ಜೆಲ್ಲು ಇದ್ರ ನೆಕ್ಸ್ಟ್ ಯೂಸ್ ಮಾಡ್ತೀನಿ, ಈಗ ಕ್ಲೆನ್ಸಿಂಗ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದನ್ನ ರೆಗ್ಯುಲರ್ ಆಗಿ
ಫೇಸ್ ವಾಶ್ ತರನು ಆಯಿಲಿ ಸ್ಕಿನ್ ಅವರು ಬಳಸ್ಕೋಬಹುದು. ನಾರ್ಮಲ್ ಅಂಡ್ ಡ್ರೈ ಸ್ಕಿನ್ ಅವರು ಬೇಕಾಗಿಲ್ಲ, ಬೇರೆ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ, ಅದನ್ನ ಬಳಸ್ಕೊಳ್ಳಿ. ಆಯಿಲಿ ಸ್ಕಿನ್ ಇರೋರು, ನಾರ್ಮಲ್ ಅಂಡ್ ಡ್ರೈ ಸ್ಕಿನ್ ಅವರು ವೀಕ್ಲಿ ಒನ್ಸ್ ಇದನ್ನ ಬಳಸ್ಬಿಟ್ಟು ಈ ತರ ಫೇಶಿಯಲ್ ಮಾಡ್ಕೊಂಡು ಇದನ್ನ ಬಳಸ್ಕೊಂಡ್ರು ಚೆನ್ನಾಗಿರುತ್ತೆ. ಗ್ಲೋನೆಸ್ ತುಂಬಾ ಚೆನ್ನಾಗಿ ಬರುತ್ತೆ. ಡೆಡ್ ಸ್ಕಿನ್ಸ್ ಏನಿದೆ ಅದು ರಿಮೂವ್ ಆಗುತ್ತೆ. ಇದರಲ್ಲಿ ಸ್ಕಿನ್ ಅನ್ನ ರಿಜಿನರೇಟ್ ಮಾಡುತ್ತೆ. ಕೆಲವೊಂದು ಸಾರಿ ಸ್ಟೆಪ್ಸ್ ಗಳನ್ನ ಚೇಂಜ್ ಆಗ್ತಿದೆ, ನೋಡ್ತಿದ್ದೀರಾ ನೀವು. ಈ ತರ ಮಾಡೋದ್ರಿಂದ 21 ಸ್ಟೆಪ್ಸ್ ಅಲ್ಲಿ ಅದು ಒಂದು ಸ್ಟೆಪ್ಸ್. ಓಕೆ, ನಾನು ಮಾತಾಡ್ತಾ ಹೋಗ್ತೀನಿ. ನನ್ನ ಫೇವರೇಟ್ ಕ್ಲಿನ್ಸಿಂಗ್ ಜೆಲ್, ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿರುವಂತದ್ದು ನಮ್ಮ ಒಂದು ಫ್ರೂಟ್ ಆಫ್ ದಿ ಅರ್ತ್ ರೇಂಜ್ ಅಲ್ಲಿ ಇರುವಂತಹ ಕ್ಲಿನ್ಸಿಂಗ್ ಜೆಲ್. ಆ ಕ್ಲಿನ್ಸಿಂಗ್ ಜೆಲ್ ಇಂದ ನನ್ಗೆ ತುಂಬಾನೇ ಇಂಪ್ರೆಸ್ ಆದ್ರೆ. ನಾನು ಪಾರ್ಲರ್ ಅಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೆ, ಪಾರ್ಲರ್ ರನ್ ಮಾಡ್ತಾ ಇದ್ದೆ, ಆ ಟೈಮ್ ಅಲ್ಲಿ ನನ್ಗೆ ಹೊರಗಡೆಯಿಂದ ಪ್ರಾಡಕ್ಟ್ಸ್ ಗಳನ್ನ ತರ್ತಾ ಇದ್ದೆ, ಆದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ನಮ್ಮ ಒಂದು ಕಸ್ಟಮರ್ಸ್ ಕೇಳಿದಾಗ್ಲೂ ನಾನು ಗ್ಯಾರಂಟಿ ಕೊಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕ್ವಾಲಿಟಿ ಇದೆ, ರಿಸಲ್ಟ್ ಇದೆ, ರೆಗ್ಯುಲರ್ ಬಳಸಿ ಅಂತ ಹೇಳೋದಕ್ಕೆ. ಆ ಟೈಮ್ಗೆ ನಾನು ಏನ್ ಅವ್ರಿಗೆ ಕೊಡ್ಬೇಕು ಅಷ್ಟನ್ನ ಮಾಡ್ತಿದ್ದೆ. ನಾನು ನನ್ನ ಒಂದು ಇನ್ಕಮ್ ಏನ್ ಬೇಕೋ ಅದನ್ನ ತಗೊಳ್ತಿದ್ದೆ. ಸ್ವಲ್ಪ ಮಟ್ಟಿಗೆ ರಿಸಲ್ಟ್ ಬರ್ತಾ ಇತ್ತು, ಅದನ್ನ ನಾನು 100% ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂತ ಟೈಮ್ ಅಲ್ಲಿ ನನ್ಗೆ ವಂಡರ್ಫುಲ್ ಆಪರ್ಚುನಿಟಿನ ತಂದು ಕೊಟ್ಟಿರೋದು ವಿಜಯಲಕ್ಷ್ಮಿ ಮೇಡಮ್ ಒಂದು ಪ್ರಾಡಕ್ಟ್ಸ್ ಮೂಲಕ, ಕ್ಲೆನ್ಸಿಂಗ್ ಜೆಲ್ ಮೂಲಕ. ನಾನು ಈ ಕ್ಲೆನ್ಸಿಂಗ್ ಜೆಲ್ ಟಚ್ ಮಾಡಿದಾಗ್ಲೇನೆ ನನ್ಗೆ ಹೊರಗಡೆ ಪ್ರಾಡಕ್ಟ್ಸ್ ಇಗೂ ನಮ್ಮ ಪ್ರಾಡಕ್ಟ್ಸ್ ಇಗೂ ಡಿಫ್ರೆನ್ಸ್ ಗೊತ್ತಾಯ್ತು. ಇದೇನೋ ಸ್ಪೆಷಲ್ ಆಗಿದೆ ಅಂತ ಹೇಳಿ ನಾನು ಆ ಒಂದು ಪ್ರಾಡಕ್ಟ್ಸ್ ಅನ್ನ ಇಮಿಡಿಯೇಟ್ ಪರ್ಚೇಸ್ ಮಾಡಿ ಅವ್ರು ನನಗೇನೆ ಅದನ್ನ ಅಪ್ಲೈ ಮಾಡಿ ತೋರಿಸಿದ್ರು. ಸುಮಾರು ವರ್ಷಗಳ ಹಿಂದೆ 2006 ಅಂತ ಅನ್ಕೊಳ್ತೀನಿ ನಾನು. ಆ ಟೈಮ್ ಅಲ್ಲಿ ನನಗೆ ಅಪ್ಲೈ ಮಾಡಿ ತೋರಿಸಿದ್ರು. ಆ ಟೈಮ್ ಅಲ್ಲಿ ನಾನು ತುಂಬಾನೇ ಇಂಪ್ರೆಸ್ ಆದೆ ಈ ಒಂದು ಪ್ರಾಡಕ್ಟ್ಸ್ ಇಂದ. ಆ ಒಂದು ಪ್ರಾಡಕ್ಟ್ಸ್ ಮೂಲಕ ನನಗೆ ಆಪರ್ಚುನಿಟಿ ಸಿಕ್ತು. ಆಪರ್ಚುನಿಟಿನ ಬಳಸ್ಕೊಂಡು ತುಂಬಾ ಜನಕ್ಕೆ ಪ್ರಾಡಕ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಅವರಿಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತಾ ಇದೀನಿ ಅನ್ನೋದು ನನಗೆ ಒಂದು ತುಂಬಾನೇ ಖುಷಿ ಆಗುವಂತ ವಿಷಯ ಆಯ್ತದು. ಎಲ್ರಿಗೂ ಹೇಳ್ತಾ ಬಂದೆ, ನಾನ್ ಗ್ಯಾರಂಟಿ ಕೊಡ್ತೀನಿ ಈ ಒಂದು ಪ್ರಾಡಕ್ಟ್ಸ್ ಮೇಲೆ, 100% ಗ್ಯಾರಂಟಿ ಇದೆ, ನೀವು ಬಳಸೋದ್ರಿಂದ ನಿಮ್ಗೆ ರಿಸಲ್ಟ್ 100% ಸಿಗುತ್ತೆ ಅಂತ ಹೇಳ್ತಾ ಬಂದಾಗ ನನ್ಗೆ ಸಿಕ್ಕಿರುವಂತದ್ದು ಒಂದು ವಂಡರ್ಫುಲ್ ಚೆಕ್ ಗಳು ಬರಕ್ ಸ್ಟಾರ್ಟ್ ಆಯ್ತು. ತುಂಬಾನೇ ಖುಷಿ ಆಯ್ತು ನನಗೆ. ಈ ತರದ ಚೆಕ್ ಸಹ ಬರುತ್ತೆ. ನಾನು ಎಲ್ಲೋ ಮಾರ್ಕೆಟಿಂಗ್ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೆ ಕಸ್ಟಮರ್ಸ್ ಮೇಲೆ, ಆದ್ರೆ ನನ್ಗೆ ಎಲ್ಲವೂ ಸ್ವಲ್ಪ ಡಿಸ್ಕೌಂಟ್ ಸಿಕ್ತಿತ್ತು ಬಿಟ್ರೆ ಬೇರೆ ಏನು ಸಿಗ್ತಾ ಇರಲಿಲ್ಲ. ಈ ಪ್ರಾಡಕ್ಟ್ಸ್ ಅನ್ನ ನಾನು ಬೇರೆಯವ್ರಿಗೆ ಹೇಳಿ ನಾನು ಪಾರ್ಲರ್ ಬಳಸೋದ್ರಿಂದ ನನ್ಗೆ ಡಿಸ್ಕೌಂಟ್ ಜೊತೆನಲ್ಲಿ ಒಂದು ಒಳ್ಳೆ ಚೆಕ್ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ನಾನು ಯೋಚನೆ ಮಾಡಿದೆ ಇದ್ರಲ್ಲಿ ಏನೋ ಇದೆ, ನಾನು ತಿಳ್ಕೋಬೇಕು ಅಂತ. ಅದ್ರ ನೆಕ್ಸ್ಟ್ ನಾನು ಸಿಸ್ಟಮ್ ಒಳಗಡೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಕೊಡ್ತೀನಿ. ಎಸ್ ಫ್ರೆಂಡ್ಸ್, ಈಗ ನೋಡೋಣ. ಕ್ಲಿನ್ಸ್ ಮಾಡಿದೀನಿ, ನಿಮಗೆ ಕಾಣಿಸ್ತಾ ಇದೆ ಎಷ್ಟೊಂದು ಫ್ರೆಶ್ನೆಸ್ ಬಂದಿದೆ ಈ ಒಂದು ಸ್ಕಿನ್ ಅಲ್ಲಿ ಅಂತ ಹೇಳಿ. ಇದಾದ ಮೇಲೆ ಇದಕ್ಕೆ ನಾವು ಏನ್ ಯೂಸ್ ಮಾಡ್ಬೇಕು, ಮಸಾಜಿಂಗ್ ಇರ್ಬಹುದು, ಏನು ಸ್ಕ್ರಬ್ಬಿಂಗ್ ತರ ನಾವು ಏನನ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಯೋಚನೆ ಆಗತ್ತೆ ಅಲ್ವಾ. ಫ್ರೂಟ್ ಆಫ್ ದಿ ಅರ್ತ್ ರೇಂಜ್ ನ ತಗೊಂಡಾಗ ನಾವು ಇಮಿಡಿಯೇಟ್ ಆಗಿ ನಾನು ನೇರವಾಗಿ ನಾನು ಹೋಗ್ತಾ ಇದ್ದೀನಿ ನಮ್ಮ ಒಂದು ಇನ್ಸ್ಟಂಟ್ ಟೀ ಆಯಿಲ್. ಇನ್ಸ್ಟಂಟ್ ಟೀ ಆಯಿಲ್ ಅನ್ನ ಇದು ಇನ್ಸ್ಟಂಟ್ ಆಗಿ ಸ್ಕಿನ್ ಒಳಗಡೆಗೆ ಅಬ್ಸರ್ವ್ ಆಗಿ ಅಲ್ಲಿರುವಂತ ಗಲೀಜನ್ನ ತೆಗೆಯುತ್ತೆ, ಕೋರ್ಸ್ ಒಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ನಾವಿದು ಇನ್ಸ್ಟಂಟ್ ಟೀ ಆಯಿಲ್ ಅನ್ನ ಬಳಸ್ಕೋಬಹುದು. ಜಸ್ಟ್ ಈ ತರ ಡ್ರಾಪ್ಸ್ ಅನ್ನ ನೀವು ಕಾಟನ್ಗೆ ಡಿಪ್ ಮಾಡ್ಕೊಳ್ಳಿ. ಸ್ಮಾಲ್ ಡ್ರಾಪ್ಸ್ ಕೆಳಗಡೆಗೆ ಸೋರೋ ಹಾಗೆ ತಗೊಂಡ್ಬಿಡಿ. ಜಸ್ಟ್ ಈ ತರ ಕ್ಲೀನ್ ಅಪ್ಲೈ ಮಾಡಿ. ಆಕ್ನೆ ಇರುತ್ತೆ, ಪಿಂಪಲ್ಸ್ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಇವರಿಗೆ ಪಿಂಪಲ್ ಮಾರ್ಕ್ಸ್ ಗಳಿದೆ. ಈ ತರ ಮಾರ್ಕ್ಸ್ ಗಳಿರುವವರು ಆರಾಮಾಗಿ ಈ ಒಂದು ಇನ್ಸ್ಟಂಟ್ ಟೀ ಆಯಿಲ್ ಅನ್ನ ಬಳಸ್ಕೋಬಹುದು. ಜಸ್ಟ್ ನೀರಿನ ತರ ಕ್ಲೀನ್ ಮಾಡೋದಲ್ಲ, ಟೋನ್ ತರ ನೀವು ಟೋನಿಂಗ್ ಆಗೋ ತರ ಇದನ್ನ ಬಳಸ್ಕೊಳ್ತೀರಾ. ಈಗ ನೋಡ್ತಾ ಇದ್ದೀರಾ, ನಾನು ಕ್ಲೀನ್ಸ್ ಮಾಡಿದ್ಮೇಲೂ ನಾನು ಟೀ ಆಯಿಲಿಂದ ಟೋನ್ ಮಾಡೋದ್ರಿಂದ ಇಷ್ಟೊಂದು ಗಲೀಜು ಆಚೆ ಬಂದಿದೆ. ಜಸ್ಟ್ ಕಾಟನ್ ಅನ್ನ ಇನ್ನೊಂದ್ ಸೈಡಿಂದ ಟೋಟಲ್ ಮೂವ್ ಹತ್ರ ಏನಿದೆ ಇಲ್ಲಿ ನಿಮ್ಗೆ ಆಕ್ನೆ ಇರುತ್ತೆ, ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ. ಇದನ್ನ ರಿಮೂವ್ ಮಾಡಬಹುದು ನೀವು. ಇಲ್ಲಿ ಏನಿದೆ ನೋಡಿ, ನೋಡ್ತಾ ಇದ್ದೀರಾ ಸ್ಮಾಲ್ ಮರಿ ತರ ಇದೆ. ಇದನ್ನ ಜಸ್ಟ್ ನೀವು ಟೀ ಆಯಿಲ್ ಇಂದ ಈ ತರ ಮಾಡೋದ್ರಿಂದ ನೋಡಿ ಎಷ್ಟು ಕ್ಲೀನ್ ಆಗಿ ಹೊರಟೋಗಿದೆ, ಓಪನ್ ಆಗುತ್ತೆ. ಚಿಕ್ಕ ಮರಿ ತರ ಏನಿರುತ್ತೆ ಟೀ ಆಯಿಲ್ ಇಂದಾನೆ ಕ್ಲೀನ್. ಇಲ್ಲಿ ನಾವು ನೋಡಿದ್ವಿ ಟೋನ್ ಆಯ್ತು, ಕ್ಲಿನ್ಸಿಂಗ್ ಆಯ್ತು. ಇದಾದ ಮೇಲೆ ನಾವು ಮಸಾಜಿಂಗ್ ಕೊಡ್ಬೇಕು. ಏನ್ ಕೊಡೋಣ?
ನಮ್ಮ ವಂಡರ್ಫುಲ್ ಪ್ರಾಡಕ್ಟ್ಸ್ ಫೇರ್ನೆಸ್ ಜೆಲ್ ಇದೊಂಥರ ವಾಟರ್ ಬೇಸ್ಡ್ ಅಂತಾನೆ ಹೇಳ್ತೀನಿ ನಾನು. ವಾಟರ್ ತಿರುಗ್ತಿರುತ್ತೆ, ನೀವು ಹಚ್ಚಿದಾಗ ಅದು ಕ್ರೀಮ್ ಅಂತ ಅನ್ಸೋದಿಲ್ಲ, ನೀಟಾಗಿ ಸ್ಕಿನ್ ಒಳಗಡೆಗೆ ಅಬ್ಸರ್ವ್ ಆಗುತ್ತೆ. ಇದನ್ನ ಪಿಂಪಲ್ಸ್ ಇರೋದು ಒಂದು ಟಿಪ್ಸ್ ಇದು. ಪಿಂಪಲ್ಸ್ ಇರೋರಿಗೆ ಬೇಕೇ ಬೇಕು, ಆದ್ರೆ ತುಂಬಾ ಪಿಂಪಲ್ಸ್ ಇರೋರು ಇದನ್ನ ಯೂಸ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಭಯ ಆಗುತ್ತೆ, ಓ ನಾನು ಫೇರ್ನೆಸ್ ಜೆಲ್ ಯೂಸ್ ಮಾಡಿದ್ರಿಂದ ಪಿಂಪಲ್ಸ್ ಜಾಸ್ತಿ ಆಯ್ತು ಅಂತ. ಖಂಡಿತ ಅದು ಜಾಸ್ತಿ ಆಗೋದಲ್ಲ, ನಿಮ್ಮ ಸ್ಕಿನ್ ಒಳಗಡೆಗೆ ಏನು ಪಿಂಪಲ್ಸ್ ಇರುತ್ತೆ ಅದನ್ನ ರಿಮೂವ್ ಮಾಡಿ ಈಚೆಗೆ ತೆಗೆಯುವಂತ ಕೆಲಸನ ನಮ್ಮ ಒಂದು ಫೇರ್ನೆಸ್ ಜೆಲ್ ಮಾಡುತ್ತೆ. ಹಾಗಾಗಿ ತುಂಬಾ ಪಿಂಪಲ್ಸ್ ಇರೋರು ಪರವಾಗಿಲ್ಲ, ನಾನು ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ಟೆಪ್ ತಗೊಳ್ತೀನಿ ಅಂತಂದ್ರೆ ಇಮಿಡಿಯೇಟ್ ಆಗಿ ಯೂಸ್ ಮಾಡ್ಬೋದು. ಅದಿಲ್ಲ ಅಂತಂದ್ರೆ ನೀವು ನೀಮನ್ ರೋಸ್ಮರಿ ಮೂಲಕ ಪಿಂಪಲ್ಸ್ ಅನ್ನ ಕಡಿಮೆ ಮಾಡ್ಕೊಂಡು ಆಮೇಲೆ ಅದ್ರ ಕಲೆ ಎಲ್ಲ ಏನಿರುತ್ತೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಫೇರ್ನೆಸ್ ಜೆಲ್ ಯೂಸ್ ಮಾಡ್ಬೋದು. ಈಗ ನಾನು ಅದ್ರ ಜೊತೆನಲ್ಲಿ ಇದು ಹ್ಯಾಂಡ್ ಅಂಡ್ ಬಾಡಿ ಲೋಷನ್, ನೀವೇನು ಮೇಡಮ್ ಏನು ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಬಾಡಿಗೆ ಹಾಕೋದನ್ನ ಫೇಸಿಗೆ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ನಮ್ಮ ಒಂದು ಪ್ರಾಡಕ್ಟ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಗ್ಲಿಸರಿನ್ ಮತ್ತೆ ಹನಿ ಇರುತ್ತೆ, ಸ್ಮೂತ್ನೆಸ್ ಅನ್ನ ಕೊಡುತ್ತೆ ಸ್ಕಿನ್ಗೆ. ನಿಮ್ಮ ಬಾಡಿಗೆ ಹೇಗೆ ಸ್ಮೂತ್ನೆಸ್ ಕೊಡುತ್ತೋ ಅದೇ ತರ ನಿಮ್ಮ ಫೇಸಿಗೂ ಸಹ ಸ್ಮೂತ್ನೆಸ್ ಅನ್ನ ಕೊಡುತ್ತೆ. ಅದನ್ನು ನೀವು ಬಳಸ್ಬೋದು. ಈಗ ಮಕ್ಕಳಿಗೆ ಅಕಸ್ಮಾತ್ ಆಗಿ ಒಂದು ಏಜ್ ಅಲ್ಲಿ ನನ್ಗೆ ಇದಿಲ್ಲ, ಏನಿಲ್ಲ, ಕ್ರೀಮ್ಸ್ ಯಾವ್ದು ನಂಗೆ ಗೊತ್ತಾಗ್ತಿಲ್ಲ, ಸೂಟ್ ಆಗ್ತಿಲ್ಲ ಅಂತಂದ್ರೆ ನೀವು ಮಕ್ಕಳಿಗೂ ಸಹ ಇದನ್ನ ಟೋಟಲ್ ಫೇಸ್ ಇಂದ ಹಿಡಿದು ನಿಮ್ಮ ಫುಲ್ ಬಾಡಿ ಮಸಾಜಿಂಗಿಗೆ ನೀವು ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಏನಿದೆ ಗ್ಲಿಸರಿನ್ ಅಂಡ್ ಹನಿ ಇರೋದು ಅದನ್ನ ನೀವು ಬಳಸಬಹುದು. ಅದಕ್ಕಾಗಿ ನಾನು ಫೇರ್ನೆಸ್ ಜೆಲ್ ಮತ್ತೆ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ನ ಎರಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಲಿಸರಿನ್ ಇರೋದ್ರಿಂದ ಪಿಂಪಲ್ಸ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಪಿಂಪಲ್ಸ್ ಇರೋರಿಗೆ, ಆಯಿಲ್ ಇರೋರಿಗೆ ಹನಿ ಮಾಸ್ಟರ್ಸ್ ಅನ್ನ ಹಿಡಿದಿರುತ್ತೆ. ಜಸ್ಟ್ ನೀವು ಅದೇ ತರ ಅಪ್ಲೈ ಮಾಡ್ತಾ ಇದ್ದೀರಾ ಸರ್. ಓಕೆ, ಟೈಮು ಆಗ್ತಾ ಇದೆ. ಇಷ್ಟೆಲ್ಲ ಪ್ರಾಡಕ್ಟ್ಸ್ ಅನ್ನ ತೋರಿಸೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಪರವಾಗಿಲ್ಲ ಮೇಡಮ್, ಲೇಡೀಸ್ ಎಲ್ಲ ಸ್ಕಿನ್ ಕೇರ್ ಅಂತ ಹೇಳಿದ್ರೆ ಎಷ್ಟೊತ್ತಾದ್ರೂ ಕೂತ್ಕೊಳ್ಳೋಕೆ ರೆಡಿ ಇರ್ತಾರೆ. ಥ್ಯಾಂಕ್ ಯು ಸರ್, ಟೈಮ್ ನನಗೆ ಕೊಡ್ತಾ ಇರೋದಕ್ಕೆ. ಎಸ್, ಇದು ನೋಡಿ ವಾಟರ್ ಬೇಸ್ಡ್ ಅಂತ ನಾನು ಹೇಳಿದೆ. ನಾನು ಇಲ್ಲಿ ಬಳಸಿರೋದು ಎರಡು ಗ್ಲಿಸರಿನ್, ಹನಿ, ಹ್ಯಾಂಡ್ ಅಂಡ್ ಬಾಡಿ ಲೋಷನ್, ಅದ್ರ ಜೊತೆಲಿ ಫೇರ್ನೆಸ್ ಜೆಲ್. ಫೇರ್ನೆಸ್ ಜೆಲ್ ಅನ್ನ ಹಾಕಿರೋದ್ರಿಂದ ಇಲ್ಲೂ ಸಹ ನೀವು ಯಾವುದೇ ರೀತಿಯ ರೋಸ್ ವಾಟರ್ ನ ಬಳಸಬೇಕಾಗಿಲ್ಲ, ವಾಟರ್ ನ ಬಳಸಬೇಕಾಗಿಲ್ಲ, ತೇವಾಂಶ ಇದರಲ್ಲೇನೆ ಇರುತ್ತೆ. ನಾನು ಮುಂದುವರಿತಾ ಇದ್ದೀನಿ. ಜಸ್ಟ್ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಎರಡು ನಿಮಗೆ ವಾಟರ್ ಬೇಸ್ಡ್ ಮಾಸ್ಟರ್ಸ್ ಜಾಸ್ತಿ ಇರೋದ್ರಿಂದ ಗ್ಲಿಸರಿನ್, ಹನಿ ಮತ್ತೆ ಫೇರ್ನೆಸ್, ಅಲೋವೆರಾ ಇರೋದ್ರಿಂದ ಆಲ್ರೆಡಿ ಗೊತ್ತು ನಿಮ್ಗೆ. ಅಲೋವೆರಾದ ನೀವು ಓಪನ್ ಮಾಡಿದಾಗ ಏನ್ ಸಿಗುತ್ತೆ ಅಂತ ಹೇಳಿ, ವಾಟರ್ ಅಂಶನ ಅದು ಜಾಸ್ತಿ, ಮಾಸ್ಟರ್ಸ್ ಅನ್ನ ಜಾಸ್ತಿ ಕೊಡುತ್ತೆ ಬಾಡಿಗೆ. ನೀವು ಅಲೋವೆರಾ ಜ್ಯೂಸ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಇಟ್ಕೋಬಹುದು. ನಮ್ಮಲ್ಲಿರುವಂತಹ ಅಲೋವೆರಾ ಜ್ಯೂಸ್ ಸ್ಪೆಷಲಿ ಲೇಡೀಸ್ಗೆ ಎಲ್ಲಾ ರೀತಿಯ ಪ್ರಾಬ್ಲಮ್ಗೂ ಹೆಲ್ಪ್ ಆಗುತ್ತೆ. ನೀವು ಅಲೋವೆರಾ ಜ್ಯೂಸ್ ಅನ್ನ ಬಳಸೋದ್ರಿಂದ ಸ್ಕಿನ್ ತುಂಬಾನೇ ಇದೆ ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ಪ್ರೊಟೆಕ್ಷನ್ ಮಾಡೋದ್ರ ಜೊತೆನಲ್ಲಿ ನೀವು ಒಳಗಡೆಯಿಂದನೂ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತೆ ಸ್ಕಿನ್ ಅನ್ನ. ಅದಕ್ಕೋಸ್ಕರ ನೀವು ಪಿಂಪಲ್ಸ್ ಇರೋರು ಅಲೋವೆರಾ ಜ್ಯೂಸ್ ಅನ್ನ ಬಳಸಬಹುದು. ಸ್ಕಿನ್ ರಿಲೇಟೆಡ್ ನಮ್ಮಲ್ಲಿ ನ್ಯೂಟ್ರಿಷನ್ಸ್ ತುಂಬಾನೇ ಇದೆ, ಸ್ಕಿನ್ ಗೆ ಹೆಲ್ಪ್ ಆಗುವಂತ ನ್ಯೂಟ್ರಿಷನ್ಸ್ ತುಂಬಾನೇ ಇದೆ. ಆ ನ್ಯೂಟ್ರಿಷನ್ಸ್ ಗಳನ್ನು ನೀವು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಎರಡ್ ಕಡೆನೂ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಹೋಗೋದ್ರಿಂದ ನೀವು ನಿಮ್ಮ ಸ್ಕಿನ್ ಅನ್ನ ಸೇಫ್ ಆಗಿ ಇಟ್ಕೋಬಹುದು. ಸನ್ ಪ್ರೊಟೆಕ್ಷನ್ಸ್ ಇದೆ, ಫೇರ್ನೆಸ್ ಜೆಲ್ ಇಂದ SPF 14 ಇರೋದ್ರಿಂದ. ಮತ್ತೆ ನೀವು ಇದನ್ನ ನೈಟ್ ಅಲ್ಲಿ ಈಸಿಯಾಗಿ ಬಳಸ್ಕೋಬಹುದು. ನೀವೇನು ಟೋನಿಂಗ್ ಮಾಡ್ತೀರಾ, ಕ್ಲೀನ್ಸ್ ಮಾಡಿ ಟೋನ್ ಮಾಡಿ ಮಲಗುವಾಗ ಫೇರ್ನೆಸ್ ಜೆಲ್ ಅನ್ನ ಹಾಕೊಳ್ಳೋದ್ರಿಂದ ಪಿಗ್ಮೆಂಟೇಷನ್ಸ್ ಏನಿದೆ ಅದು ತುಂಬಾನೇ ಲೈಟ್ ಆಗುತ್ತೆ ನೈಟ್ ಅಪ್ಲೈ ಮಾಡೋದ್ರಿಂದ. ಇನ್ನೊಂದು ಫೇರ್ನೆಸ್ ಜೆಲ್ ಇಂದ ಇನ್ನೊಂದು ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ, ನೀವು ಮೇಕಪ್ ಮಾಡುವಾಗಲೂ ಸಹ ಅದನ್ನ ಬಳಸ್ಕೋಬಹುದು. ಅದು ಒಂಥರ ಪ್ರೈಮರ್ ತರ ವರ್ಕ್ ಆಗುತ್ತೆ. ನೀವು ಫಸ್ಟ್ ಏನು ಹಾಕ್ತೀರಿ, ನೀವು ರೆಗ್ಯುಲರ್ ಯೂಸ್ ಮಾಡುವಂತ ಕ್ರೀಮು, ಅದನ್ನ ಹಾಕೊಂಡು ಅದ್ರ ಮೇಲೆ ನೀವು ಫೇರ್ನೆಸ್ ಜೆಲ್ ಇಲ್ಲ ಅದನ್ನ ಮಿಕ್ಸ್ ಮಾಡಿ ಹಾಕ್ಬೋದು. ನೀವು ಏನ್ ಕ್ರೀಮ್ ಹಾಕ್ತೀರಾ ಅದ್ರ ಜೊತೆನಲ್ಲಿ ಫೇರ್ನೆಸ್ ಜೆಲ್ ಅನ್ನ ಹಾಕೊಂಡು ನೀವು ನಿಮ್ಮ ಕ್ರೀಮ್ ಅಪ್ಲೈ ಮಾಡ್ಕೊಂಡು ಮೇಕಪ್ ಮಾಡೋದ್ರಿಂದ ತುಂಬಾ ಸಮಯ ನಿಮ್ಮ ಒಂದು ಫೇಸ್ ಅಲ್ಲಿ ಮೇಕಪ್ ಹಾಗೆ ಉಳಿಯುತ್ತೆ, ಪ್ರೈಮರ್ ತರ ವರ್ಕ್ ಆಗುತ್ತೆ. ನೀವು ಹಾಕುವಂತ ಫೌಂಡೇಶನ್ ಇರ್ಬೋದು, ಕಾಂಪ್ಯಾಕ್ಟ್ ಇರ್ಬೋದು, ಪ್ರತಿ ಒಂದನ್ನು ಸಹ ಈವನ್ ಆಗಿ ಸ್ಪ್ರೆಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಫೇರ್ನೆಸ್ ಜೆಲ್. ನಿಧಾನವಾಗಿ ನೀವು ಬೆಳಿಗ್ಗೆ ಮೇಕಪ್ ಮಾಡಿದಿರ ಅಂದ್ರೆ 1 hour ಅಲ್ಲಿ
ನಿಮ್ಮ ಸ್ಕಿನ್ ಅಲ್ಲಿ, ಯಾಕಂದ್ರೆ ಹೊರಗಡೆಯಿಂದ ನಿಮ್ಗೆ ಹೊರಗಡೆ ಹೋಗ್ತೀರಾ ಮೇಕಪ್ ಮಾಡ್ಕೊಂಡು, ಅಲ್ಲಿ ಒಂದು ಡ್ರೈನೆಸ್ ಆಗುತ್ತೆ ಕೆಲವರಿಗೆ ಸ್ಕಿನ್, ಕೆಲವರಿಗೆ ಆಯಿಲಿ ಆಗುತ್ತೆ, ಹೊರಗಡೆ ಒಂದು ಸಣ್ಣ ಏನು ರೇಸ್ ಬರುತ್ತೆ ಅದರಿಂದ. ಅಂತ ಟೈಮಲ್ಲಿ ಈ ಒಂದು ಫೇರ್ನೆಸ್ ಜೆಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಳಗಡೆಯಿಂದ ಡ್ರೈ ಆಗದೆ ಮಾಸ್ಟರ್ಸ್ ಅನ್ನ ಹಾಗೆ ಉಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಮೇಕಪ್ ತುಂಬಾ ಚೆನ್ನಾಗಿ ಗ್ಲೋ ಬರ್ತಾ ಹೋಗುತ್ತೆ ಫೇರ್ನೆಸ್ ಜೆಲ್ ಅನ್ನ ಬಳಸ್ಕೊಂಡು ನೀವು ಮೇಕಪ್ ಅನ್ನ ಮಾಡ್ಕೊಂಡು. ರೂಪಾ ಮೇಡಮ್, ನಿಮ್ಮ ಪರ್ಮಿಷನ್ ಇದ್ರೆ ಬೇರೆ ಕೆಲವರು ನಿಮ್ ನಂಬರ್ ಕೇಳ್ತಾ ಇದಾರೆ, ನೀವು ಕೊಡು ಅಂದ್ರೆ ಕೊಡ್ತೀನಿ. ಏನಾದ್ರು ಕಂಡೀಷನ್ಸ್ ಇದ್ರೆ ಹೇಳ್ಬೋದು, ಫೋನ್ ಮಾಡೋ ಹಾಗಿದ್ರೆ. ಏನಿಲ್ಲ, ಕೆಲವೊಂದು ಸರಿ ಫೋನ್ ಎತ್ತದೇ ಇರ್ಬೋದು, ಏನಾದ್ರು ಮೀಟಿಂಗ್ಸ್ ಮಾಡ್ತಿರುವಾಗ ಅಥವಾ ಬೇರೆ ಒಂದು ಕೆಲಸದಲ್ಲಿ ತೊಡಗಿರುವಾಗ ಖಂಡಿತ ನಾನು ರಿಟರ್ನ್ ಕಾಲ್ ಮಾಡ್ತೀನಿ. ನನ್ನ ಕೈನಲ್ಲಿ ನಿಮ್ಗೆ ಏನ್ ಮೆಸೇಜ್ ಕೊಡೋಕ್ಕಾಗುತ್ತೋ ಖಂಡಿತ ಕೊಡ್ತೀನಿ. ಓಕೆ, ರೂಪಾ ಅವರ ನಂಬರ್, ಮೊಬೈಲ್ ನಂಬರ್ ಶೇರ್ ಮಾಡಿದ್ದೀನಿ. ಅಗೇನ್ ಇನ್ನೊಂದು ಸ್ಮಾಲ್ ಕ್ವಾಶನ್, ಮೇಡಮ್ ಅವರು ಕೊಡ್ಲಿಲ್ಲ, ಆದ್ರೆ ನಾನು ಕೊಡ್ತಿದ್ದೀನಿ. ಅವರು ಕೂಡ ಬಿಸಿ ಇರ್ತಾರೆ, ಅವ್ರದ್ದು ಕೂಡ ಸಪ್ರೇಟ್ ಟೀಮ್ ಇದೆ, ಅವ್ರದ್ದು ಬೇಕಾದಷ್ಟು ಕೆಲಸಗಳಿರುತ್ತೆ. ನಂಬರ್ ಸಿಕ್ಕಿದೆ ಅಂತ ಸುಮ್ಮನೆ ಎಲ್ಲರಿಗೂ ಸುಮ್ಮನೆ ಫೋನ್ ಮಾಡೋದು ಬೇಡ. ಈ ಕರೆಕ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮಾತ್ರ ಡೈರೆಕ್ಟ್ ಆಗಿ ಫೋನ್ ಮಾಡಿ ತಿಳ್ಕೊಳ್ಳಿ. ಅಕಸ್ಮಾತ್ ಫೋನಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ವಾಟ್ಸ್ಆ್ಯಪ್ ನಂಬರಲ್ಲಿ ನಿಮ್ಮ ಕ್ವಶನ್ಸ್ ಏನಿದೆ ಕೇಳ್ಬೋದು. ಆಮೇಲೆ ಕ್ವಶನ್ ಕೇಳಿದ ತಕ್ಷಣ ಅಗೇನ್ ಇಮಿಡಿಯೇಟ್ ರಿಟರ್ನ್ಸ್ ಬರುತ್ತೆ ಅಂತಾನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸ್ವಲ್ಪ ಟೈಮ್ ಕೊಡಿ. ಆನ್ಸರ್ ಮಾಡಲಿಲ್ಲ ಅಂದ್ರೆ ನಾಳೆ ಮತ್ತೆ ಇನ್ನೊಂದ್ಸತಿ ಕ್ವಶನ್ ರಿಪೀಟ್ ಮಾಡಿ. ಎಸ್ ಮೇಡಮ್. ಥ್ಯಾಂಕ್ ಯು ಸರ್. ಎಸ್, ಇವಾಗ ನೋಡ್ತಿದ್ರ ಎಷ್ಟೊಂದು ಶೈನಿಂಗ್ ಬಂದಿದೆ, ಒಂದು ಪ್ರೈಮರ್ ಕ್ರಿಯೇಟ್ ಆಗಿದೆ. ಹತ್ರದಿಂದ ನೋಡಿ ನಿಮ್ಗೆ ಗೊತ್ತಾಗ್ತಿದೆ. ಮಸಾಜಿಂಗ್ ಆದ್ಮೇಲೆ ನಮ್ಮ ಒಂದು ಗ್ಲಿಸರಿನ್ ಬಾಡಿ ಲೋಷನ್ ಮತ್ತೆ ಫೇರ್ನೆಸ್ ಜೆಲ್ ಯೂಸ್ ಮಾಡಿ ಮಸಾಜಿಂಗ್ ಕೊಟ್ಟಿದ್ದೀನಿ. ಯಾವ ತರ ನಿಮ್ಗೆ ಒಂದು ಲೇಯರ್ ಕ್ರಿಯೇಟ್ ಆಗಿದೆ, ತುಂಬಾನೇ ಸ್ಮೂತ್ ಅನ್ಸುತ್ತೆ. ನಿಮ್ಮ ಫೀಲ್ ಸಾಫ್ಟ್ ಅನ್ಸ್ತಿದೆ ತುಂಬಾನೇ. ಈಗ ನೀವು ನೋಡ್ತಾ ಇದ್ದೀರಾ V1 ರೋಸ್ಮರಿ ಪ್ಯಾಕ್ ಅನ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಬೇಕಾದ್ರೆ ನೀವು ಒಂದು ಸ್ಮಾಲ್ ಡ್ರಾಪ್ ಅಷ್ಟು V1 ರೋಸ್ಮರಿಗೆ ಇನ್ಸ್ಟೆಂಟ್ ಯೂಟ್ರಿಯಲ್ ಅನ್ನ ಹಾಕೋಬಹುದು. ತುಂಬಾ ಪಿಂಪಲ್ಸ್ ಇದೆ ನನಗೆ ಅಂತ ಅಂದ್ರೆ, ಯಾಕಂದ್ರೆ ಅದು ಟೈಟ್ನೆಸ್ ಕೊಡ್ತಾ ಹೋಗುತ್ತೆ, ಸ್ಕಿನ್ ಒಳಗಡೆಗೆ ಅಬ್ಸರ್ವ್ ಆಗುತ್ತೆ. ಅದಕ್ಕೋಸ್ಕರ ನೀವು ಸ್ಮಾಲ್ ಡ್ರಾಪ್ ಅಷ್ಟು ಇನ್ಸ್ಟೆಂಟ್ ಯೂಟ್ರಿಯಲ್ ಅನ್ನ ಹಾಕೋಬಹುದು. ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಗ್ಲೋ ಬರ್ತಿದೆ ಇವರ ಸ್ಕಿನ್. ಇದು ಆಕ್ಚುಲಿ ಗ್ಲೋ ಬರ್ತಿರೋದು ನಮ್ಮ ಒಂದು ಫೇರ್ನೆಸ್ ಜೆಲ್ ಇಂದ. ಪಿಂಪಲ್ಸ್ ಇರೋರು ಫೇರ್ನೆಸ್ ಜೆಲ್ ಇದು ಹಾಕಿ ನೀವು ಮಸಾಜ್ ಮಾಡ್ಕೊಂಡ್ಮೇಲೆ ಪ್ಯಾಕ್ ಹಾಕೋದ್ರಿಂದ ಆಂಟಿ ಬ್ಯಾಕ್ಟೀರಿಯಲ್ ತರ ಇದು ವರ್ಕ್ ಆಗೋದ್ರಿಂದ, ಆಂಟಿಸೆಪ್ಟಿಕ್ ತರ ವರ್ಕ್ ಆಗೋದ್ರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ ಇದನ್ನ ಹಾಕೊಳ್ಳೋದ್ರಿಂದ. ನಿಮ್ಮ ಒಂದು ಕೈಯಲ್ಲೇ ನೀವು ಏನ್ ಮಾಡ್ಬೇಕು, ಫಿಂಗರ್ಸ್ ಇಂದಾನೆ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆಗೂ. ಯಾಕೆ ಒಂದು ಈ ಒಂದು ಏನಿದೆ ಕ್ರೀಮ್ಸ್ ಏನಿದೆ ಅದು ವೇಸ್ಟ್ ಆಗಲ್ಲ. ನೀವು ಬ್ರಷ್ ಮೂಲಕ ಹಾಕೊಳಕ್ ಹೋದಾಗ ಅದು ಓಕೆ, ಪ್ರೊಫೆಷನಲ್ ಆಗಿ ನಾವು ಬ್ರಷ್ ಮೂಲಕ ಸ್ಪ್ರೆಡ್ ಮಾಡ್ತೀವಿ ಎಲ್ಲದನ್ನು. ಆದ್ರೆ ಸ್ಕೈ ಸ್ಮೂತ್ ಆಗಿರಲ್ಲ, ಕೆಲವೊಂದು ರಫ್ ಆಗಿರುತ್ತೆ, ಅದು ಸ್ಕೈ ಇಂದ ಅವ್ರಿಗೆ ನೋವು ಆಗುತ್ತೆ, ಆ ತರ ಇರುತ್ತೆ. ಹಾಗಾಗಿ ಬ್ರಷ್ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಬ್ರಷ್ ಇಂದಲೂ ಅವ್ರಿಗೆ ಹಾರ್ಮ್ ಆಗುತ್ತೆ. ಹಾಗಾಗಿ ನೀವೇ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ನೀವು ಫಿಂಗರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಬ್ರಷ್ ತರ ಅದನ್ನ ಬಳಸ್ಕೋಬಹುದು. ನಾನು ಮಾತಾಡ್ತಾ ಇದ್ದೆ ನಿಮ್ಗೆ, ನನ್ಗೆ ಒಂದು ಆಪರ್ಚುನಿಟಿಯಿಂದ ತುಂಬಾನೇ ನನ್ನ ಫಸ್ಟ್ ಸಿಕ್ಕಿರೋದು ನನಗೆ ಹೆಲ್ತ್. ನನ್ನ ಹೆಲ್ತ್ ತುಂಬಾನೇ ಚೆನ್ನಾಗಾಗಿದೆ. ನನ್ನ ಒಂದು ಮೊಲಿಕ್ಯೂಲ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಹೆಲ್ತ್ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ ನಾನು. ನನ್ಗನಿಸ್ತಿದೆ ನನ್ಗೆ ಏಜ್ ಆಗಿದೆ, ಆದ್ರೆ ನಾನು ಏಜ್ ಆಗಿದ್ದಂಗೆ ಕಾಣಿಸ್ತೀನಿ ಅಂತ. ಅದೊಂದು ನನಗೆ ಸಿಕ್ಕಿರುವಂತ ಬೆನಿಫಿಟ್ಸ್ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಇನ್ಕ್ಲೂಡಿಂಗ್ ಹೆಲ್ತ್ ಪ್ರಾಡಕ್ಟ್ಸ್ ಅನ್ನು ನಾನು ರೆಗ್ಯುಲರ್ ಆಗಿ 100% ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಯೂಸ್ ಮಾಡೋದ್ರಿಂದ ನನಗ್ ಮಾತ್ರ ಅಲ್ಲ, ನನ್ನ ಫುಲ್ ಫ್ಯಾಮಿಲಿಗೆ ಒಂದು ಪ್ರೊಟೆಕ್ಷನ್ ಸಿಕ್ಕಿದೆ ಅಂತ ಹೇಳ್ಬಹುದು. ನಾನು ಎಲ್ಲಾ ಪ್ರಾಡಕ್ಟ್ಸ್ ಅನ್ನು 100% ಯೂಸ್ ಮಾಡೋದ್ರಿಂದ ಯಾವುದೇ ಭಯ ಇಲ್ಲ. ಈಗಿಂದ ಕೊರೋನಾ ಟೈಮ್ ಅಲ್ಲೂ ಸಹ ನಮ್ಗೆ ಯಾವುದೇ ಭಯ ಅನ್ನೋದು ಕಾಡಿಲ್ಲ ನಮ್ಗೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ವಂಡರ್ಫುಲ್ ಪ್ರಾಡಕ್ಟ್ಸ್ ಇತ್ತು. ಇಮ್ಯುನಿಟಿಯನ್ನ ಜಾಸ್ತಿ ಮಾಡುವಂತ ಪ್ರಾಡಕ್ಟ್, ಮತ್ತೆ ನಾವು ಮನೆಯಲ್ಲಿ ಕ್ಲೀನ್ನೆಸ್ ಗೆ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಎಲ್ಲದೂ ಸಹ ನಮ್ಗೆ
ಒಂದು ಗುಡ್ ರಿಸಲ್ಟ್ ಅನ್ನ ಕೊಡ್ತಾ ಇತ್ತು. ಓಪನ್ ಮಾಡಿ. ಇದು ಕಣ್ಣಿಗೆ ಟಚ್ ಆಗಬಾರ್ದು, ಆದ್ರೆ ಕಣ್ಣು ಕೆಳಗಡೆ ಏನಿದೆ ಅದಕ್ಕೆ ಅಪ್ಲೈ ಮಾಡಿ. ಇನ್ನೊಂದು ಟಿಪ್ಸ್ ನೇಮಂಡ್ ರೋಸ್ಮರಿ ಬಗ್ಗೆ ಅಂತ ಹೇಳಿದ್ರೆ, ಕಾಲು ಹೊಡೆದಿರುತ್ತಲ್ಲ ತುಂಬಾನೇ, ಅದಕ್ಕೆ ನೀವು ನಮ್ಮ ಒಂದು ಇನ್ಸ್ಟೆಂಟ್ ಫಿಲ್ಟರ್ ಅನ್ನ ಹಾಕೊಂಡು ಫುಡ್ ಕ್ರೀಮ್ ಇದೆ, ಫುಡ್ ಕ್ರೀಮ್ ಬಳಸಿದ್ರು ನೀವು 2 days 3 days ಒನ್ಸ್ ಈ ತರ ಪ್ಯಾಕಿಂಗ್ ಮಾಡ್ಕೊಳ್ಳೋದ್ರಿಂದ ತುಂಬಾ ನೀಟ್ ಆಗಿ ಕಾಲು ಹೊಡೆದಿರುವಂತದ್ದು ಕ್ಲಿಯರ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಸಿಗ್ತಾ ಬರುತ್ತೆ. ಥ್ಯಾಂಕ್ ಯು. ಎಸ್, ನೀವು ನೋಡಿದ್ರಿ ಇದುವರೆಗೂ ಯಾವ ತರ ಪ್ರಾಡಕ್ಟ್ಸ್ ಅನ್ನ ಬಳಸ್ಕೊಂಡು ನಾವು ಅಪ್ಲಿಕೇಶನ್ ಮಾಡಬಹುದು, ಯಾವ ತರ ವಂಡರ್ಫುಲ್ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ ಅನ್ನೋದನ್ನ ನೀವು ನೋಡಿದ್ದೀರಾ. ಇನ್ನು ಸ್ವಲ್ಪ ಒಂದೆರಡು ನಿಮಿಷದಲ್ಲಿ ನಮ್ಮ ಒಂದು ಏನು ಮಾಡೆಲ್ಸ್ ಇದ್ರು ಅವರು ನಿಮ್ಗೆ ತೋರಿಸ್ತಾರೆ ಅವರ ಸ್ಕಿನ್ ಅನ್ನ ರಿಮೂವ್ ಮಾಡಿ, ಪ್ಯಾಕ್ ರಿಮೂವ್ ಮಾಡಿ. ಟೈಮು ಆಗ್ತಾ ಇದೆ. ಅವಕಾಶ ಕೊಟ್ಟಿರುವಂತ ಸರ್ಗೆ ಮತ್ತೊಮ್ಮೆ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ರೂಪಾ ಅವರು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಅವರು ಏಜ್ ಆಗಿಲ್ಲ ಅಂತ ಅವ್ರು ಹೇಳಿದ್ರು. ಸೊ ಎಲ್ಲರಿಗೂ ಕ್ವಶನ್, ಸೊ ಎಲ್ಲರೂ ಹೇಳ್ತಾರೆ ಲೇಡೀಸ್ ಏಜ್ ಕೇಳಬಾರ್ದು ಅಂತ, ಆದ್ರೆ ಲೇಡೀಸ್ ಏಜ್ ಕೇಳಲ್ಲ, ಆದ್ರೆ ಗೆಸ್ ಮಾಡೋಣ. ಸೊ ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ರೂಪಾ ಅವ್ರ ಏಜ್ ಗೆಸ್ ಮಾಡಿ ನೋಡಿ. ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೆ ಅವ್ರ ಕಡೆ ಸ್ಪೆಷಲ್ ಗಿಫ್ಟ್ ನೆಕ್ಸ್ಟ್ ವೀಕ್ ಸಿಗುತ್ತೆ. ಸರ್ ಗಿಫ್ಟ್ ಕೊಡ್ತೀರಾ ಗೆಸ್ ಮಾಡೋದಕ್ಕೆ? ಯಾರು ಡೈರೆಕ್ಟ್ ಮೆಸೇಜ್ ಮಾಡಿದ್ದಾರೆ? 45 years. ಓಕೆ, ಸುಮಾರು ಮೆಸೇಜ್ ಬಿಲೋ 40 ಇದೆ, 4 ಮೆಸೇಜ್ ಅಬೌವ್ 50 ಬಂತು. ಓಕೆ, ಸಾಕು. ಓಕೆ, ಮೇಡಮ್ ಅವರ ಏಜ್ ಹೇಳೋದು ಬಿಡೋದು ಅವ್ರು ಬಿಟ್ಟಿದ್ದು. ಯಾಕೆ ಅಂತ ಹೇಳಿದ್ರೆ ಅವ್ರು ಏನಾದ್ರು ಏಜ್ ಹೇಳಿದ್ರೆ ಇದು ಸೋಷಿಯಲ್ ಮೀಡಿಯಾ ಹೊರಟೋಗುತ್ತೆ. ಸೋಷಿಯಲ್ ಮೀಡಿಯಾ ಹೋಗಿ ಆಮೇಲೆ ತೊಂದರೆ ಆದ್ರೆ ಕಷ್ಟ. ನಿಮ್ಮ ಎಲ್ಲರ ಒಂದು ಮೈಂಡ್ ಅಲ್ಲಿ ಏನಿದೆ, ಇಷ್ಟ ಆಗಿರ್ಬೋದು ಅಂತ, ಅದೆಲ್ಲದನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾನು ಅನ್ಕೊಳ್ತೀನಿ ಯಾವಾಗ್ಲೂ ನಾನು ನನ್ನ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನನ್ಗೆ 70 years ಮೇಲಾದ್ರೂ ನಾನು ಇನ್ನು ಮೋದಿಕೇರ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ ಹೆಂಗಾಗೆ ಇರ್ತೀನಿ, ಹೆಂಗಾಗೆ ಕಾಣಿಸ್ತೀನಿ ಅಂತ ನಾನು ಕಾನ್ಫಿಡೆನ್ಸ್ ಅನ್ಕೊಳ್ತೀನಿ. ಓಕೆ, ಆಸ್ ಯೂಶುವಲ್ ಲೇಡೀಸ್ ವೆರಿ ಡಿಪ್ಲೊಮ್ಯಾಟಿಕ್ ಆಗಿ ಏಜ್ ಹೇಳತ್ತಾರ, ಮೇಡಮ್ ಕೂಡ ಡಿಪ್ಲೊಮ್ಯಾಟಿಕ್ ಆಗಿ ಏಜ್ ಹೇಳಿದ್ದಾರೆ. ಸೊ ಎಲ್ಲರ ಗೆಸ್ ಕೂಡ ಕರೆಕ್ಟ್. ಥ್ಯಾಂಕ್ ಯು ಸರ್. ಹಾಗೆ ಎಸ್, ನೀವು ನೋಡ್ತೀರಾ ಇವಾಗ ಪ್ರಾಡಕ್ಟ್ಸ್ ಬಗ್ಗೆ ಏನು ರಿಸಲ್ಟ್ ಬಂದಿದೆ ಅಂತ. ಓಕೆ, ನಾನು ನಿಮಗೆ ನನ್ನ ಜೊತೆನಲ್ಲಿ ಹೆಲ್ಪ್ ಮಾಡಿರುವಂತ ನನ್ನ ಡೌನ್ಲೈನ್ಸ್ ಅವ್ರನ್ನ ಇಲ್ಲಿ ಒಂದು ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಂಜುನಾಥ್ ಸರ್. ನಾನು ಆಲ್ರೆಡಿ ನನ್ನ ಟೆಸ್ಟಿಮೋನಿಸ್ ಅನ್ನ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಟೆಸ್ಟಿಮೋನಿ ಕೂಡ ಅಲ್ಲೇ ಕವರ್ ಆಗೋಯ್ತು. ಸೊ ಎಫೆಕ್ಟಿವ್ ಆಗಿ ಟೈಮ್ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್, ಪ್ರಾಡಕ್ಟ್ ಡೀಟೇಲ್ಸ್ ಅಲಾಂಗ್ ವಿತ್ ಟೆಸ್ಟಿಮೋನಿ ಎಲ್ಲಾನು ಒಂದೇ ಸತಿ ಮಲ್ಟಿ ಟಾಸ್ಕ್ ಅಲ್ಲಿ ಮುಗಿಸ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ 1 second ಸರ್. ಬನ್ನಿ ಲತಾ ಮೇಡಮ್. ಸೊ ಎಲ್ಲ ಪಾರ್ಟಿಸಿಪೆಂಟ್ಸ್ ಜಸ್ಟ್ ವೇಟ್ ಮಾಡಿ. ಇವಾಗ ನಮ್ಮ ಮಾಡೆಲ್ಸ್ ಅವರ ರಿಯಲ್ ಸ್ಕಿನ್ ಆಫ್ಟರ್ ಅಪ್ಲಿಕೇಶನ್ ತೋರಿಸ್ಬಿಡ್ತಾರೆ. ಸೊ ಮೇಕಪ್ ನ ಇದು ಅಪ್ಲಿಕೇಶನ್ ನ ತೆಗಿಯೋದು ಹೇಗೆ ಅಂತ ಕೇಳಬೇಡಿ. ಇಟ್ಸ್ ನಾರ್ಮಲ್ ವಾಟರ್ ಫೇಸ್ ವಾಶ್, ವಿತೌಟ್ ಫೇಸ್ ವಾಶ್ ಯೂಸ್ ಮಾಡೋದಿರ ನೀರಲ್ಲೇ ನೀವು ವಾಶ್ ಮಾಡಿದ್ರೆ ಸಾಕು. ಅದಕ್ಕಿನ್ನೇನು ಸಪರೇಟ್ ಆಗಿ ಇನ್ನೇನು ಸಪರೇಟ್ ಆಗಿ ತೋರಿಸೋದು ಬೇಕಾಗಿಲ್ಲ. ಸೊ ಬೇಕಾದಷ್ಟು ಕ್ವಶನ್ ನಾನು ಆದಷ್ಟು ಎಷ್ಟಾಯ್ತು ನನಗೆ ಗೊತ್ತಿರೋಷ್ಟು ನಾನು ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿದ್ದೀನಿ, ನೋಡ್ಕೋಬಹುದು. ಅಕಸ್ಮಾತ್ ನಾನು ಏನಾದ್ರು ಆನ್ಸರ್ ಮಾಡಿಲ್ಲ, ಇನ್ನೂ ಏನಾದ್ರು ಕ್ವಶನ್ ಇದ್ರೆ ರೂಪಾ ಅವ್ರ ನಂಬರ್ ಶೇರ್ ಮಾಡಿದ್ದೀನಿ, ಡೈರೆಕ್ಟ್ ಆಗಿ ಕೇಳಬಹುದು, ಐದರ್ ಬೈ ವಾಟ್ಸ್ಆಪ್ ಆರ್ ಬೈ ಕಾಲ್. ಎಸ್ ಮೇಡಮ್. ಮೇಡಮ್ ಮ್ಯೂಟ್ ಎಲ್ಲಿದ್ದೀರಾ? ಎಸ್, ನೀವು ನೋಡ್ತಾ ಇದ್ದೀರಾ ಈಗ ನಮ್ಮ ಒಂದು ಮಾಡೆಲ್ಸ್ ಎಲ್ರು ನನ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಹೇಗೆ ಅದು ಆಕ್ಚುಲಿ ಏನು ಮೇಕಪ್ ಇಲ್ಲ, ಅವ್ರೇನು ಮೇಕಪ್ ಹಾಕಿಲ್ಲ. ಒಬ್ರಂತೂ ಪ್ಯಾಕ್ ಅಲ್ಲೇ ಇದ್ದಾರೆ, ಆಲ್ರೆಡಿ ಪ್ಯಾಕ್ ಡ್ರೈ ಆಗ್ತಾ ಇದೆ.
ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ನಿಮ್ಗೆ ಕಾಣಿಸ್ತಾ ಇದೆ ಅವರ ಸ್ಕಿನ್ ಬಂದಿರೋದು ಅಂತ. ರೆಗ್ಯುಲರ್ ಆಗಿ ನೀವು ಇದನ್ನ ಮಾಡ್ತಾ ಬಂದ್ರೆ ವೀಕ್ಲಿ ಒನ್ಸ್, ವೀಕ್ಲಿ ಟ್ವೈಸ್ ಇದನ್ನ ನೀವು ಬಳಸ್ಕೊಂಡು ನೀಟಾಗಿ ಮಾಡ್ಕೊಳ್ತಾನೆ ಬಂದ್ರೆ, ಅಂದ್ರೆ ಯಾವಾಗ್ಲೂ ನಿರಂತರವಾಗಿರ್ಬೇಕು. ಯಾವುದೇ ಒಂದು ರಿಸಲ್ಟ್ ನಮ್ಗೆ ಪಕ್ಕ ಬರ್ಬೇಕು 100% ಅಂತ ಹೇಳಿದ್ರೆ ನಾವು ನಿರಂತರವಾಗಿ ಅದರಲ್ಲಿ ತೊಡಗಿಸ್ಕೊಂಡಿರ್ಬೇಕು. ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಅದೇ ತರ ನೀವು ಸ್ಕಿನ್ ಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳೋದಿರ್ಬೋದು, ಸ್ಕಿನ್ ಅನ್ನ ನೀವು ಕೇರ್ ತಗೊಳ್ಳೋದಿರ್ಬೋದು, ಅದು ನಿರಂತರವಾಗಿ ಇದ್ದಾಗ ಮಾತ್ರ ಗುಡ್ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ ಅಂತ ನನ್ಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಮಂಜುನಾಥ್ ಸರ್. ಸರ್ ಎಸ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ. ನಿಮ್ಮ ಟೀಮ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಲ್ಲರೂ ಈವನ್ ಅವ್ರು ಹೇಳೋದನ್ನ ಕೇಳ್ಕೊಂಡು ಅಪ್ಲಿಕೇಶನ್ ಕೂಡ ಮಾಡಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಐ ಕ್ಯಾನ್ ಸಿ ದಿ ರಿಸಲ್ಟ್. ಇಬ್ರದ್ದು ರಿಸಲ್ಟ್ ಆಲ್ರೆಡಿ ಬ್ಯಾಕ್ ಸೈಡ್ ಕಾಣ್ತಾ ಇದೆ. ಇನ್ನೊಬ್ರು ಇನ್ನು ಪ್ಯಾಕ್ ಅಲ್ಲೇ ಇದ್ದಾರೆ. ಸೊ ಶೋರ್ ಆಫ್ಟರ್ ದಿ ಪ್ಯಾಕ್ ರಿಮೂವಲ್ ಇವನ್ ಅವರು ಕೂಡ ಚೆನ್ನಾಗಿ ಕಾಣ್ತಾರೆ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಕಂಪ್ಲೀಟ್ ವುಮೆನ್ಸ್ ಸೆಷನ್ ಆಯ್ತು. ಸೊ ಹೇಳ್ಕೊಟ್ಟವರು ಪ್ಲಸ್ ಕೇಳಿದವರು, ಆಮೇಲೆ ಈವನ್ ಪಾರ್ಟಿಸಿಪೆಂಟ್ಸು ಕೂಡ ಸುಮಾರು ಜನ ಲೇಡೀಸ್ ಕೂಡ ಬೇಕಾದಷ್ಟು ರೆಸ್ಪಾನ್ಸ್ ಕೊಡ್ತಾ ಇದ್ರು. ಸೊ ಹೋಪ್ ಇವತ್ತಿನ ಒಂದು ಪ್ರೋಗ್ರಾಮ್ ತುಂಬಾ ಖುಷಿಯಾಗಿ ಎಲ್ಲರಿಗೂ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ. ಸೊ ಇನ್ನೂ ಇದನ್ನ ಮತ್ತೆ ಕೇಳಬೇಕು ಅಂತ ಹೇಳಿದ್ರೆ ಸೇಮ್ ಇದು ಫೇಸ್ಬುಕ್ ಅಲ್ಲಿ ಆಸ್ ಆಫ್ ನೋ ಇದು ಇನ್ನೂ ಅವೈಲೇಬಲ್ ಇದೆ, ಇನ್ನು ಲೈವ್ ಅಲ್ಲಿ ಇದೆ. ಸೊ ಯೂಟ್ಯೂಬ್ ಅಲ್ಲಿ ಮೇ ಬಿ ಇನ್ 2 hours ಟೈಮ್ ಅಲ್ಲಿ ನಾನು ಇದನ್ನ ಅಪ್ಲೋಡ್ ಮಾಡ್ತೀನಿ. ನಿನ್ನೆ ಪ್ರೋಗ್ರಾಮು ಕೂಡ ಅಪ್ಲೋಡ್ ಆಗಿದೆ, ಇವತ್ತಿಂದು ಕೂಡ ಅಪ್ಲೋಡ್ ಆಗುತ್ತೆ ವೆರಿ ಶಾರ್ಟ್ ಟೈಮಲ್ಲಿ. ಸೊ ಥ್ಯಾಂಕ್ ಯು. ಮತ್ತೆ ರೂಪಾ ಅವರಿಗೆ ಅವರ ಕಂಪ್ಲೀಟ್ ಡೀಟೇಲ್ಸ್ ಅಂಡ್ ಅಪ್ಲಿಕೇಶನ್, ಅವರ ಒಂದು ಎಂಟೈರ್ ಎಕ್ಸ್ಪೀರಿಯನ್ಸ್ ಬೇಗ ಕೂಡ ಕವರ್ ಮಾಡಬೇಕು ಅಂತೇಳಿ ಸ್ವಲ್ಪ ಆರಾಮಾಗಿ ಎಲ್ಲಾನು 3 ಪ್ಯಾಕ್ನ ತಿಳಿಸ್ಕೊಟ್ಟಿದ್ದಕ್ಕೆ, ಫ್ರೂಟ್ ಆಫ್ ದಿ ಅರ್ತ್ ಕಂಪ್ಲೀಟ್ ರೇಂಜ್ನ ಕವರ್ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಟೈಮ್ ಅಂಡ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ಗೆ. ಥ್ಯಾಂಕ್ ಯು.